ಆಕ್ಚುಲಿ ನಾನು ಓನ್ ಆಗಿ ನಾನು ಮಾಡ್ಕೊಂತಿದ್ದೆ. ಸೊ ರೂಪ ಸುಮ್ಮನೆ ಅಂದ್ರೆ ಕವರ್ ಸಾಂಗ್ಸ್ ಎಲ್ಲ ಮಾಡ್ತಿದ್ದೆ, ಕನ್ನಡ ಒಂದು ಈ ಮುಂಗಾರು ಮಳೆ ಸಾಂಗ್ಸ್ ಅದು ಇದು ಅಂತ ನಾನು ಕವರ್ ಸಾಂಗ್ಸ್ ಮಾಡ್ಕೊತಿದ್ದೆ. ಅಂದ್ರೆ ಆಕ್ಚುಲಿ ನನ್ಗೆ ಏನೋ ನಾಲೆಜ್ ಇರಲಿಲ್ಲ. ನಮ್ಮ ಅಕ್ಷಯ್ ಸರ್ ಯಾವಾಗ ನನಗೆ ಅಪ್ರೋಚ್ ಆದ್ರು ನಾನು ಅವಾಗ ಹೆದರಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಫಸ್ಟ್ ಟೈಮ್ ನನಗೆ ಏನು ಮೀಟ್ ಅಂತ ಹೇಳಿದ್ರು. ಇಲ್ಲಿ ಕಲರ್ ಗ್ರೇಡಿಂಗ್ ಮಾಡೋ ರಂಜಿತ್ ಸರ್ ಅಂತ. ರಂಜಿತ್ ಸರ್ ಹಂಗಂದ್ರೆ ನಮಗೂ ಅದ್ ನೋಡಿ ಹೆಮ್ಮೆ ವಿಷಯ. ಅವರು ಬೆಳಗಾವಿದವರು, ಅವ್ರು ಕೆಲಸ ಮಾಡಿದ್ರು ಕಲರ್ ಗ್ರೇಡಿಂಗು ನಮ್ ಸಲ್ಮಾನ್ ಖಾನ್ ಅವರು ಫಿಲ್ಮ್. ಇಂಡಿಪೆಂಡೆಂಟ್ ಸ್ಟುಡಿಯೋ ಐತಿ, ಅಲ್ಲೇ ಒಂದಿಷ್ಟು ಕೆಲ್ಸಗಳು ನಡೀತಾವು, ಶೂಟಿಂಗು, ರೆಕಾರ್ಡಿಂಗು, ಮ್ಯೂಸಿಕ್ ಪ್ರೊಡಕ್ಷನ್. ಒಂದು ಸ್ಟುಡಿಯೋ ಮಾಡೇ ಕೊಟ್ರು. ಮನೆ ಬಂದಾಗ ನೋಡಿದ್ರೆ ಚೆನ್ನಾಗಿದೆ. ಅದೊಂದು ಟೈಪ್ ನೀವು ರವಿ ಬಸ್ರು ಒಂದು ಥೀಮ್ ಇಟ್ಕೊಂಡೆಲ್ಲ. ರೈಟ್, ಅದೇ ಅವ್ರು ಮೊನ್ನೆ ರೀಸೆಂಟ್ ಆಗಿ ನನಗೆ ಅದು ನನ್ಸಾಯ್ತು ಆಕ್ಚುಲಿ ನೋಡಿದ್ರೆ. ನಾನು ಗೋವಾ ಕನ್ನಡಿಗ ಅಂತ ಒಂದು ಮೂವಿ ಇತ್ತು, ಸೊ ಅದು ಟ್ರಾನ್ಸ್ಫರ್ ಆಗಿ ಮಾಡಿದ್ರೆ. ಬಟ್ ಏನು ಅದು ಕಂಟೆಂಟ್ ಬೇಕು, ಆ ರೀತಿ ಒಂದು ಸಾಂಗ್ ಬೇಕು, ಆ ಕಂಟೆಂಟ್ ಬೇಕು, ತುಂಬಾ ಕಷ್ಟ ಇದೆ. ಸೊ ಇವತ್ತಿಲ್ಲಿ ಬೆಳಗಾವಿದಾಗ ಹೆಂಗ ಅನಿಸ್ತೈತಿ ನಿಮಗೆ ಮ್ಯೂಸಿಕ್? ಇಲ್ಲಿ ರಿಕ್ವೈರ್ಮೆಂಟ್ಸ್, ಇಲ್ಲಿ ಪ್ರೊಡಕ್ಷನ್, ಸೊ ಅದ್ರ ತಕ್ಕಂಗ ಇಲ್ಲೇ ವರ್ಕ್ ನಡೀತೈತೆ ನಾನು. ಸೊ ಇಲ್ಲಿ ಗ್ರೋತ್ ಹೆಂಗೈತ್ರಿ? ಇಲ್ಲಿ ನೀವು ಆಸ್ ಇಷ್ಟೆಲ್ಲ ಕೆಲಸ ಮಾಡಿದ್ರಿ ಪ್ರಾಜೆಕ್ಟ್ನಾಗ, ಸೊ ನಿಮ್ದು ಗ್ರೋತ್ ಹೆಂಗ ಅನಿಸ್ತೈತಿ? ಇದೆ ಹಂಗ್ ನೋಡಿದ್ರೆ ಏನು ಒಂದು ಕಲೆ ಇದ್ದ ಮೇಲೆ ನಾವು ಕಲಿಬೇಕು. ಸೊ ಎಲ್ಲರೂ ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಯಾವ್ದೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಸೊ ಯಾವ್ದು ನಮ್ದು ಡ್ಯಾನ್ಸ್ ಆಗಿರ್ಬೋದು, ಸೊ ಎಲ್ಲ ಇದ್ರ ಒಂದು ಕಲಿಬೇಕು. ಕಲಿತ ಮೇಲೆ ನಮಗ್ ಪ್ರೊಡಕ್ಷನ್ ಹುಟ್ಟಾಕೋದೇ ಒಂದು ಕಲೆಯಿಂದಾನೆ ಹೊರತಾಗಿ ಎದ್ರಿಂದಾನು ಹುಟ್ಟಾಕಾಗಲ್ಲ. ಸೊ ಒಂದ್ ಏನೋ ಒಬ್ಬ ನಾರ್ಮಲ್ ಮನುಷ್ಯ ಬಿಸ್ನೆಸ್ ಮ್ಯಾನ್ ಇದ್ರು ಒಂದು ನಾವು ಸಣ್ಣ ಪುಟ್ಟ ಆಲ್ಬಮ್ ಸಾಂಗ್ ಮಾಡಿದ್ರು ಅವ್ನು ತೋರಿಸಿದ್ರು ಅವ್ನು ಇಮಿಡಿಯೇಟ್ ಆಗಿ ಹೇಳ್ಬೋದು, ಇಲ್ಲಪ್ಪ ನನ್ ಬಜೆಟ್ ಐತಿ, ನಮ್ ಸ್ವಂತ ಪ್ರಾಜೆಕ್ಟ್ ಮಾಡ್ಕೊಡು ಅಂತ ಹೇಳ್ಬೋದು. ಸೊ ಹೊರತಾಗಿ ನಮ್ ಹೆಸರಿದ್ದಾಗ ಮಾತ್ರ, ಅಂದ್ರೆ ನನ್ ಕಲೆ ಇರಬೇಕು. ಅದು ಆಲ್ರೆಡಿ ನೀವು ಹೆಸರು ಮಾಡಿರ್ಬೇಕು. ಹೆಸರು ಮಾಡಿರ್ಬೇಕು. ಒಂದ್ ಸ್ವಲ್ಪ ನಿಮ್ ಕೆಲಸ ಅವ್ರಿಗೆ ಗೊತ್ತಿರ್ಬೇಕು. ಗೊತ್ತಿದ್ಮೇಲೆ ಅದು ಸ್ವಲ್ಪ ಇದನ್ನಾಗುತ್ತೆ, ಅಂದ್ರೆ ಪ್ರೊಡಕ್ಷನ್ ಒಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ ಇರೋದು ಪ್ರೊಡಕ್ಷನ್ ತುಂಬಾ ಪ್ರಾಬ್ಲಮ್ ಆಗ್ತದೆ. ಮಾಡೋರು ತುಂಬಾ ಜನ ಇರ್ತಾರೆ, ಟೆಕ್ನಿಷಿಯನ್ ಇದಾರೆ. ಸೊ ಎಷ್ಟೋ ಮಂದಿ ಆರ್ಟಿಸ್ಟ್ ಅದಾರೆ ಇಲ್ಲೇ ಬೆಳಗಾವಿಂದ, ಎಷ್ಟೋ ಮಂದಿ ಬೆಳಗಾವಿಂದ ಎಷ್ಟು ಮಂದಿ ಇದಾರೆ. ಸೊ ಅದರ ಹಂಗ್ ನೋಡಿದ್ರೆ ಪ್ರೊಡಕ್ಷನ್ ಸಿಗ್ತಾ ಇಲ್ಲ ಅಷ್ಟು. ಸೊ ಕಲೆ ತುಂಬಾನೇ ಇದೆ, ಬಟ್ ಮಾಡಬೇಕು, ಒಂದು ಪ್ರೊಡಕ್ಷನ್ ಹುಟ್ಟಾಕ್ಬೇಕು ಅನ್ನೋದು ನನಗೆ ಉದ್ದೇಶ. ನಿಮಗೆ ಪ್ರೊಡಕ್ಷನ್ ಒಬ್ಬ ಪ್ರೊಡ್ಯೂಸರ್ ಬಂದು ನಿಮ್ಗೆ ಅಪ್ರೋಚ್ ಮಾಡ್ತಾರೆ ಹಿಂಗ್ ಮಾಡ್ರಿ ಅಂತ. ಸೊ ನಿಮಗ ಹಂಗ ಆಗಿರ್ಬೇಕಲ್ಲ, ಲೈಕ್ ಬರ್ತಾರ, ಹೇಳ್ತಾರ ಹಂಗ್ ಮಾಡೋನು ಹಿಂಗ್ ಮಾಡೋನು. ಸೊ ಆ ಟೈಪ್ ಆಫ್ ಏನ್ರ ನಿಮ್ ಇದ್ರಾಗ ಬಂದಿದ್ರು. ಹಂಗ ಅದೇ ಹೇಳಿದ್ರು, ಪ್ರಾಜೆಕ್ಟ್ ತಗೊಂಡ್ಬಂದಿದ್ರು. ಈಗ ಸೂರಜ್ ದೇಸಾಯಿ ಅಂತ. ಸೊ ಅವರು ಬಿಗ್ ಪ್ರೊಡ್ಯೂಸರ್ ಆಕ್ಚುಲಿ ಹಂಗ್ ನೋಡಿದ್ರೆ. ಸೊ ಅವರು ಏನೋ ಮುಂಚೆಲ್ಲ ಪ್ರಾಜೆಕ್ಟ್ ಮಾಡಿದ್ರು, ಅವರು ಎಲ್ಲ ಅಲ್ಲಿ ಪ್ರಾಜೆಕ್ಟ್ ಹಾಕಿದ್ರು. ಸೊ ಅಲ್ಲಿ ಏನೋ ಇನ್ನೊಂದವರಿಗೆ ಅಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡಿದ್ರು, ಅವರು ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟಿದ್ರು. ಬಟ್ ಅವ್ರಿಗೆ ಅದು ಚೆನ್ನಾಗ್ ಅನ್ಸ್ಲಿಲ್ಲ ಯಾರಿಗೂ, ಸೂರಜ್ ಸರಿಗೆ. ಇಲ್ಲ ಇದು ಯಾಕೆ ಸರಿ ಬರ್ತಲ್ಲ ಅಂತ ಇದನ್ನ ಮಾಡಿ ನೆಗ್ಲೆಕ್ಟ್ ಮಾಡಿದ್ರು. ಸೊ ಬೆಳಗಾವಿಯಲ್ಲಿ ನಮ್ಮ ಅನಿಕೇತ್ ಕಾಂಟ್ಯಾಕ್ಟ್ ಆಗಿ ಅದು ಅವರು ಬಂದಿದ್ರು ಸ್ಟುಡಿಯೋಗೆ. ಬಂದು ಕಾಂಟ್ಯಾಕ್ಟ್ ಮಾಡಿ ನಾವು ಕೆಲವೊಂದು ರೆಫರೆನ್ಸ್ ತೋರಿಸಿದ್ವಿ. ರೆಫರೆನ್ಸ್ ತೋರಿಸ್ಮೇಲೆ ಅವರು ಅದನ್ನ ನೋಡಿದ್ಮೇಲೆ ಅಂದ್ರೆ ಒಬ್ಬರು ಹಾಕೋರ್ ಇದಾರೆ, ಒಬ್ಬರು ಹಾಕೋರಿಲ್ಲ. ಈಗ ಕೆಲವೊಂದು ಪ್ರಾಜೆಕ್ಟ್ ಆಗ್ತಾ ಇದೆ, ಬಿಗ್ ಮೂವಿ ಆಗ್ತದೆ. ಸೊ ಬೆಂಗಳೂರು ಅಪ್ರೋಚ್ ಆಗ್ತಾರೆ, ಅದೊಂದು ತುಂಬಾನೇ ಇದಾಗ್ತದೆ. ಇಲ್ಲಿಯವರಲ್ಲಿ ಆಗ್ತದೆ. ಬಟ್ ಇಲ್ಲೂ ಮಾಡೋರು ಇದಾರೆ. ಸೊ ಮ್ಯೂಸಿಕ್ ಡೈರೆಕ್ಟರ್ ಇದಾರೆ, ಎಡಿಟರ್ಸ್ ಇದಾರೆ, ಸೊ VFX ಮಾಡೋರು ಇದಾರೆ. ಸೊ ಕೆಲವೊಂದು ಪೋಸ್ಟರ್ ಡಿಸೈನ್ಸ್ ಇದಾರೆ. ಸೊ ಮೊನ್ನೆ ಒಂದು ಪೋಸ್ಟರ್ ಡಿಸೈನ್ ನೋಡಿ ನಮ್ಮ ಬೆಳಗಾವಿ ಯಾರು ಮೇಘರಾಜ್ ಅಂತ ಗೊತ್ತಿರ್ಬೋದು, ಪ್ಯಾರಡೈಸ್. ಸೊ ಅವನು ನೋಡಿ, ನಾನು ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಸೊ ನಮ್ಗೆ ಬೆಳಗಾವಿದವನ ಆಗಿ ಸೊ ಕೆಲಸ ಮಾಡ್ತದೆ ಪೋಸ್ಟರ್ ಡಿಸೈನ್ ಆಗಿ. ಸೊ ಅದಾರೆ ಕೆಲವೊಂದು ಟೆಕ್ನಿಷಿಯನ್ ಮಾಡ್ಬೇಕು ಅಷ್ಟೇ, ಬರಬೇಕು. ನೀವು ಫಿಕ್ಸ್ ಅಂತ ಯಾವ ಟೀಮ್ ಜೊತೆ ವರ್ಕ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಈಗ ಏನೋ ಒಂದು ಸ್ಕ್ರಿಪ್ಟ್ ಬರೆದ್ರಿ, ಇಲ್ಲ ನಿಮಗೆ ಏನೋ ಒಂದು ಡೈರೆಕ್ಷನ್ ಮಾಡೋದಿತ್ತು. ಸೊ ನೀವು ಫಿಕ್ಸ್ ಇವ್ರು ಬಂದು ನನ್ನ ಜೋಡಿ ನಿಂತ್ಕೋತಾರಪ್ಪ, ಫಿಕ್ಸ್ ಟೀಮ್ ಅಂತ ಇರ್ತೈತಲ್ಲ. ನೀವು ಮ್ಯೂಸಿಕ್ ಮಾಡ್ತೀರಿ, ಬೇರೆ ಬೇರೆ ಪ್ರಾಜೆಕ್ಟ್ಸ್ ವರ್ಕ್ ಮಾಡ್ತೀರಿ, ದಟ್ಸ್ ಡಿಫ್ರೆಂಟ್. ಅದೊಂತರ ಕಮರ್ಷಿಯಲಿ ಟ್ರೀಟ್ ಆಗ್ತದೆ. ಇವರ ಮ್ಯೂಸಿಷಿಯನ್ ಅಂದ್ರೆ ಅವ್ರು ಬಂದು ನಿಮ್ಗೆ ಕೆಲಸ ಕೊಡೋತಾರ, ನೀವು ಅವ್ರಿಗೆ ಮಾಡ್ಕೊಡೋದು ಒಂದು ಇದೆ. ಸೊ ನಿಮಗೆ ಒಂದೇನೋ ಪ್ರಾಜೆಕ್ಟ್ ಮಾಡ್ಬೇಕಂತ ಅನಿಸ್ತೈತಿ. ಈಗ ನೀವು ಒಂದು ಶಾರ್ಟ್ ಫಿಲ್ಮ್ ವರ್ಕ್ ಮಾಡೋದು, ನಾನು ಒಂದು ಇಂಥ ಶಾರ್ಟ್ ಫಿಲ್ಮ್ ಮಾಡ್ಬೇಕಲ್ಲ, ಏನೋ ಒಂದು ಸಾಂಗ್ ಕೆಲಸ ಮಾಡೋದು, ನಾನು ಒಂದು ಹಿಂಗ್ ಮಾಡ್ಬೇಕು. ಒಂದು ಫಿಕ್ಸ್ ಟೀಮ್ ಅಂತ ಯಾವ್ದು? ಇವಾಗ ನಾನು ರೀಸೆಂಟ್ ಆಗಿ ಅದು ಯಾವ್ದು ಶ್ರೀರತ್ನ ಫಿಲ್ಮ್ ಕಂಪ್ನಿಲಿ, ಶ್ರೀರತ್ನ ಫಿಲ್ಮ್ ಕಂಪ್ನಿ ನಿತಿನ್ ಬೆಳಗಾವಿ ಅವ್ರದ್ದೆ. ಸೊ ಅವ್ರದೇ ಪ್ರೊಡಕ್ಷನ್. ಸೊ ಆಮೇಲೆ ಅಕ್ಸೆಸ್ ಅದು ಎಕ್ಸ್ ಎಂಟರ್ಟೈನ್ಮೆಂಟ್ ಅವ್ರದ್ದು ಒಂದು ಫಿಕ್ಸ್ ಇದೆ. ಸೊ ಯಾವಾಗ ನನ್ನ ಪ್ರಾಜೆಕ್ಟ್ ಬಂದು ನನಗೆ ಒಪ್ಪಿಸ್ತಾರೆ. ಸೊ ಅವ್ರೈತಿದೆ. ಬಟ್ ಇವಾಗ ನಿತಿನ್ ಬೆಳಗಾವಿ ಜೊತೆ ಒಂದು ಅವರ ಪ್ರೊಡಕ್ಷನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಆಸ್ ಎ ಇವಾಗ ಅದಷ್ಟು ಲೀಡ್ ಆಗಿ. ಸೊ ಒಂದು ಮೂವಿ ಮಾಡ್ತಾ ಇದ್ವಿ. ಸೊ ಪ್ಲಾನಿಂಗ್ ಇದೆ. ಇವಾಗ 2 weeks ಆದ್ಮೇಲೆ ಶೂಟ್ ಸ್ಟಾರ್ಟ್. ಈಗ ರೀಸೆಂಟ್ ಆಗಿ ಯಾವ್ದು ಮಾಡಿದ್ವಿ? ರೀಸೆಂಟ್ ಆಗಿ ಯಾವ್ದು ಮಾಡಿಲ್ಲ ನಾನು, ಯಾವ್ದು ಆಕ್ಟಿಂಗ್ ಆಗಿ ನಾನು ಯಾವ್ದು ಮಾಡಿಲ್ಲ. ಮುಂಚೆ ಒಂದು ಮೊನ್ನೆ ಹೇಳಿದ್ದೆ ಶೂಟ್ ಆಗೋದಂತ. ಸೊ ಅದು ಒಂದು ನಾಯಿ ಮೇಲೆ ಒಂದು ಕತೆ ಇದೆ ಆಕ್ಚುಲಿ.
ಸೊ ಬರ್ತೀನಿ ಒಂದ್ ದಿನ ಬಂದು ಪ್ರಮೋಷನ್ ಮಾಡಿ ಖಂಡಿತ. ಸೊ ನೀವು ಈಗ ರೀಸೆಂಟ್ ಆಗಿ ಇವ್ರು ಸತೀಶ್ ಎಂ ಜಿ ಅವ್ರದ್ದು ಪ್ರಾಜೆಕ್ಟ್ ಒಂದು ವರ್ಕ್ ಮಾಡಿರಲ್ಲ? ಹೌದು ಇದು ಹಾರರ್ ಫಿಲ್ಮ್. ಇದೊಂದು ರಾತ್ರಿ ಅಂತ. ಸೊ ಅದೊಂದು ರಾತ್ರಿ ಸೊ ಅದೊಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಿ. ಸೊ ಮೊನ್ನೆ ಒಂದು ಫಸ್ಟ್ ಶೆಡ್ಯೂಲ್ ಆಗಿದೆ. ಸೊ ಒಂದು ಶೂಟಿಂಗ್ ಪೆಂಡಿಂಗ್ ಇದೆ. ಇನ್ನು ಸೆಕೆಂಡ್ ಶೆಡ್ಯೂಲ್ ಮಾಡ್ಬೇಕು. ಸೊ ಅದೇ ಶಾರ್ಟ್ ಫಿಲ್ಮ್ ಒಂದು 25 ನಿಮಿಷ, ಒಂದು 25 ನಿಮಿಷ ಫಸ್ಟ್ ಪಾರ್ಟ್ ನಾವು ಅದನ್ನ ಅನ್ಕೊಂಡಿದ್ವಿ ಫಸ್ಟ್ ಪಾರ್ಟ್ ಮಾಡ್ಬೇಕಂತ. ಮತ್ತೆ ನಮ್ಗೆ ಒಂದ್ ತಲೆಯಲ್ಲಿ ಬಂತು ಇಲ್ಲ ಸೆಕೆಂಡ್ ಪಾರ್ಟ್ ಮುಗಿಸ್ಬೇಕಂತ, ಅದನ್ನು ಮಾಡ್ಬೇಕಂತ. ಇವಾಗ ಟೋಟಲ್ ಡ್ಯೂರೇಷನ್ ಆಗಿದೆ 40 ನಿಮಿಷ ಮಾಡ್ಬೇಕಂತ. ಫಿಲ್ಮ್ 40 ನಿಮಿಷ ಮಾಡ್ಬೇಕಂತ ಇದೆ. ಅದು ಯಾವ್ದು ನಮ್ಗೆ ಶೋ ಹಾಕೊಂಡು ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ಶೋ ಮಾಡ್ಬೇಕಂತ. ಅದೊಂದು ರಾತ್ರಿ ಅಂತ. ನೀವು ಫಸ್ಟ್ ಡೈರೆಕ್ಷನ್ ಮಾಡಿದ್ದು ಸಾಂಗು ಫಿಲ್ಮು? ಆಕ್ಚುಲಿ ನಾನು ಓನ್ ಆಗಿ ನಾನು ಮಾಡ್ಕೊಂಡಿದ್ದೆ. ಸೊ ರೂಪ ಸುಮ್ಮನೆ ಅಂದ್ರೆ ಕವರ್ ಸಾಂಗ್ಸ್ ಎಲ್ಲ ಮಾಡ್ತಿದ್ದೆ. ಕನ್ನಡ ಒಂದು ಈ ಮುಂಗಾರು ಮಳೆ ಸಾಂಗ್ಸ್ ಅದು ಇದು ಅಂತ ನಾನು ಕವರ್ ಸಾಂಗ್ಸ್ ಮಾಡ್ಕೊತಿದ್ದೆ ಎಲ್ಲ. ಅಲ್ಲಿ ಅವಾಗ ಏನೂ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಒಂದ್ ಕತೆ ಹೇಳ್ತೀನಿ. ಅದು ಹೆಂಗಂದ್ರೆ ಇನ್ಸಿಡೆಂಟ್. ಅದು ಕಾರಲ್ಲಿ ನಮ್ಗೆ ಆಕ್ಚುಲಿ ಒಂದು ಕಾರಲ್ಲಿ ನಾವು ಹೋಗ್ತಾ ಇರುವಾಗ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ನಾವು ಒಂದು ಕ್ಯಾಮ್ರಾ ಬೇಕಲ್ಲ, ಹೊರಗಡೆ ಒಂದು ವಿಂಡೋಸ್ ಇಂದ ಒಂದು ಕ್ಯಾಮ್ರಾ ಸೆಟ್ ಮಾಡ್ಬೇಕಲ್ಲ. ಅವಾಗ ನಮ್ ಕಡೆ ಎಕ್ವಿಪ್ಮೆಂಟ್ಸ್ ಏನಿಲ್ಲ, ಬಟ್ ಕ್ಯಾಮ್ರಾ ಒಂದೇ ಇತ್ತು. ಬಟ್ ಅವಾಗ ಏನ್ ಮಾಡಿದ್ವಿ, ಪ್ಲಾನ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಎಲ್ಲ ಇದ್ರು 2 ಜನ. ಸೊ ಪ್ಲಾನ್ ಮಾಡಿ ಟ್ರೈಪೋಡ್ ಅಂತ ಇತ್ತು. ಟ್ರೈಪೋಡ್ಗೆ ಏನ್ ಮಾಡಿದ್ವಿ, ಮಿರರ್ ಇತ್ತಲ್ಲ, ಕಾರ್ ಮಿರರ್, ಅದಕ್ಕೆ ಸ್ವಲ್ಪ ದಾರ ಗಿರ ತಂದಿದ್ವಿ. ದಾರ ಕಟ್ಟಿ ಸೊ ಹ್ಯಾಂಗಲ್ ಹಾಕೊಂಡ್ಬಿಟ್ಟು ಹೊರಗಡೆಯಿಂದ ಅದು ವಿಂಡೋಸ್ ಬಂತು, ನನ್ನ ಲುಕ್ ಬಂತು. ಸೊ ಅದೊಂದು ನಮ್ಗೆ ಏನು ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಬಟ್ ಅದು ನನ್ಗೆ ಅದು ಬರ್ಬೇಕಂತ ನಾನು ಫಸ್ಟ್ ಆಲ್ಬಮ್ ಸಾಂಗ್, ನಂದು ಓನ್ ಸಾಂಗ್ ಅಲ್ಲಿ ಕವರ್ ಸಾಂಗ್ ಅದು. ಸೊ ಅದ್ರಲ್ಲಿ ನಾನು ಮಾಡಿದ್ದೆ 2 ಸಾಂಗ್ ಮಾಡಿದ್ದೆ. ಬಿನ್ ಟು ಡೈರೆಕ್ಷನ್ ಮಾಡೋ ಮುಂದೆ ಎಷ್ಟು ಟಫ್ ಆಯ್ತು? ಬಿನ್ ಆಕ್ಚುಲಿ ನನ್ಗೆ ಅದು ಹೇಳ್ಬೇಕಂದ್ರೆ ನನ್ಗೆ ಸೆಟ್ಟಿಂಗ್ಸ್ ನಾಲೆಜ್ ಗೊತ್ತಿಲ್ಲ, ಫ್ರೇಮ್ ರೇಟ್ ಏನು ಅನ್ನೋದು ಗೊತ್ತಿಲ್ಲ. ಸೊ ಯಾವ ರೀತಿ ಏನು ಗೊತ್ತಿರಲ್ಲ. ಸೊ ಯಾಕಂದ್ರ ಈಗ ನಾನು ಫಿಲ್ಮ್ಸ್ ಮಾಡಲ್ಲ. ಹೌದು. ಸ್ಟೋರಿ ಬರೆಯೋರು ಒಬ್ರದ್ದು ಬೇರೆ ತರ ನಿಜ ತಲೆ ಇರ್ತೈತಿ. ಸೊ ಅದನ್ನ ವಿಜುವಲಿನೂ ಹಂಗೆ ತೆಗಿಬೇಕು. ಹೌದು, ಕರೆಕ್ಟ್ ನಿಜ ಚಾಲೆಂಜ್ ಯಾರಿಗೆ ನಿಜ ಇಲ್ಲ. ನಿಮ್ದ ಸ್ಟೋರಿ ಐತಿ, ನಿಮ್ದ ಓನ್ ವಿಷನ್ ಐತಿ ಅಂದ್ರ ನೀವ್ ಹೆಂಗ್ ಮಾಡಿದ್ರು ನಡೀತೀವಿ. ಅವಾಗ ನೀವು ಬರೀ ಆಡಿಯನ್ಸ್ ಕನ್ವಿನ್ಸ್ ಮಾಡ್ಬೋದು. ನಿಜ. ಬಟ್ ಇಲ್ಲೊಂದು ಟೀಮ್ ಅಂತ ಕೆಲಸ ಮಾಡ್ತಾರೆ. ಸ್ಟೋರಿ ವರ್ಕ್ ಬೇರೆದವ್ರು ಮಾಡಿರ್ತಾರ, ಡೈರೆಕ್ಷನ್ ನೀವು ಮಾಡತ್ತೀರಿ, ಮತ್ತ ಅಗೇನ್ ನೀವೇ ಎಡಿಟಿಂಗ್ ಮಾಡ್ತೀರಿ. ಸೊ ನೀವು ಹೊರಗಲ್ದ ನಿಮ್ ಟೀಮ್ ಅನ್ನು ಸ್ಯಾಟಿಸ್ಫೈ ಮಾಡ್ಬೇಕು. ಹೌದು ನಿಜ. ಡೈರೆಕ್ಟರ್ ಅಂದ್ರೆ ಆಕ್ಚುಲಿ ನನ್ಗೆ ಏನೋ ನಾಲೆಜ್ ಇರಲಿಲ್ಲ. ನಮ್ಮ ಅಕ್ಷಯ್ ಸರ್ ಯಾವಾಗ ನನಗೆ ಅಪ್ರೋಚ್ ಆದ್ರು, ನಾನು ಅವಾಗ ಹೆದರಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಫಸ್ಟ್ ಟೈಮ್ ನನಗೆ ಏನು ಮೀಟ್ ಅಂತ ಹೇಳಿದ್ರು. ಸೊ ಅವ್ರು ಮೀಟ್ ಆಗಿ ನಾನು ಮಾತಾಡಿದೆ, ಇಲ್ಲಪ್ಪ ಹಿಂಗ್ ಒಂದ್ ಸೀರೀಸ್ ಇದೆ, ನೀನ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿದ್ರು. ಅವಾಗ ನಾನು ತುಂಬಾನೇ ಗಾಬರಿ ಆಗ್ಬಿಟ್ಟೆ. ಸರ್ ನನಗೇನು ಬರಲ್ಲ, ನನ್ ಸೆಟ್ಟಿಂಗ್ ನಾಲೆಜ್ ಗೊತ್ತಿಲ್ಲ, ಫ್ರೇಮ್ ರೇಟ್ ಗೊತ್ತಿಲ್ಲ. ಸೊ ನಾನು ಸ್ವಲ್ಪ ಟೈಮ್ ತಗೋತೀನಿ, ಸೊ 1-2 ದಿನ ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ತಲೆನೇ ಕಳ್ಸ್ಕೊಬೇಡ ಅಂತ ಹೇಳಿದ್ರು ಅವರು. ನೀನ್ ಬರ್ತೀಯ ಇಲ್ಲೋ ಅಂತ ಅಷ್ಟೇ ಹೇಳು ಅಂತ ಹೇಳಿದ್ರು. ಸೊ 2 ದಿನ ಬಿಟ್ಟು ನಾನು ಮತ್ತೆ ನನಗೆ ಯಾಕೋ ಮನಸ್ಸು ಒಪ್ಲಿಲ್ಲ, ಬೇಡ ಅಂತ ಸುಮ್ಮನೆ ನಾನು ಬೇಡ ಅಂತ ಮತ್ತೆ ಹೇಳಿದವ್ರಿಗೆ. ಸರ್ ಇಲ್ಲ ನಾನು ಮಾಡಲ್ಲ, ಸೊ ಯಾಕೋ ನನ್ಗೆ ಅಷ್ಟು ಧೈರ್ಯ ಇಲ್ಲ, ಸುಮ್ಮನೆ ಮತ್ತೆ ನಿಮ್ ಜೊತೆ ಕೆಲಸ ಮಾಡಿ ಏನೋ ಪ್ರಾಬ್ಲಮ್ ಆಗೋದು ಬೇಡ ಅಂತ ನಾನು ಇದನ್ನ ಮಾಡಿದೆ. ನೀನ್ ಅದಕ್ಕೆ ಏನೋ ತಲೆ ಕಳ್ಸ್ಕೊಬೇಡ, ನೀನ್ ಪೇಪರ್ ವರ್ಕ್ ಅಷ್ಟೇ ಮಾಡು. ಸೊ ಸ್ಕ್ರಿಪ್ಟ್ ವರ್ಕ್ ಆಗ್ಲಿ ಇದನ್ನ ಮಾಡು, ಸ್ವಲ್ಪ ಏನೋ ನಾಲೆಜ್ ಡೈರೆಕ್ಷನ್ ನಿನ್ ಪ್ರಕಾರ ನೀನ್ ಮಾಡು. ಡೈರೆಕ್ಷನ್ ನೀ ಯಾವ ಆಂಗಲ್ ಅಲ್ಲಿ ಇರ್ಬೇಕು, ಸೆಟ್ಟಿಂಗ್ಸ್ ಬಗ್ಗೆ ನೀನ್ ತಲೆ ಕಳ್ಸ್ಕೊಬೇಡ, ನಾನು ಹೇಳ್ತೀನಿ ಅಂತ ಹೇಳಿ. ಸೊ ಮುಂದೆ ನಾನು ಅದೇ ಏನ್ ಮಾಡಿದೆ, ನಾನು ಇದನ್ನ ಕೇಳಿದವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನನ್ನ ಜೊತೆ ನೀವು ಇರಬೇಕು, ಡೈರೆಕ್ಷನ್ ಮಾಡುವಾಗ ನೀವು ಇದ್ರೆ ನಾನು ಮಾಡ್ತೇನೆ ಅಂತ ಹೇಳಿ. ಸರ್ ಆಯ್ತು ನಾನು ಇರ್ತೇನೆ ಅಂತ ಹೇಳಿ. ಸೊ ಅವರು ಎಷ್ಟು ಶೂಟ್ ಮಾಡಿದ್ರು? ಅದು ಸೆಕೆಂಡ್ ಪಾರ್ಟ್ ಆಲ್ಮೋಸ್ಟ್ ಒಂದು ಗ್ಯಾಪ್ ಇಟ್ಕೊಂಡು ಒಂದು ಫಸ್ಟ್ ಟೈಮ್ 3 days ಎಂಡ್ ಮಾಡಿದ್ವಿ ಫಸ್ಟ್ ಶೆಡ್ಯೂಲ್. ಸೆಕೆಂಡ್ ಟೈಮ್ ಒಂದು 2 days ಆಯ್ತು. 5 days 5 days ಮ್ಯಾಕ್ಸ್, 5 days 6 days ಆಯ್ತು. ಸೊ ಆಮೇಲೆ ಭಾಳ ಲೇಟ್ ಆತಲ್ರಿ ಅದು? ಬರ್ಲಿಕ್ಕೆ ತುಂಬಾ ಲೇಟ್ ಆಯ್ತು. ಯಾಕಂದ್ರೆ ಅದೇ ಅಂದ್ರೆ ನೀವು ನಾನು ನೋಡ್ತಿದ್ನಿ ಹಬ್ಬದಾಗೆಲ್ಲ ಪೋಸ್ಟರ್ಸ್ ಎಲ್ಲ ಬಿಡ್ತಿದ್ರಿ. ಇವ್ರೇನ್ ಬರೀ ಪೋಸ್ಟರ್ ಫೀಲ್ ಬಂದಿತ್ತು. ರೈಟ್. ಅದೇ ಏನಂದ್ರೆ ಅವ್ರದ್ದು ಆ ಲೆವೆಲ್ ಬೇಕಾಗಿತ್ತು, ಪ್ರೊಫೆಷನಲ್ ಬೇಕಾಗಿತ್ತು. ಟೆಕ್ನಿಕಲ್ ಹೆವಿ ಟೆಕ್ನಿಕಲ್. ಅವ್ರ ಏನು ಅಕ್ಷಯ್ ತುಂಬಾನೇ ಅದು ಬೇಕು ಅನ್ನೋದೊಂದು ಹಠ ತುಂಬಾ ಅವ್ರಿಗೆ. ಸೊ ಆ ರೀತಿ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರು ಬಿಡುತ್ತೆ. ಸೊ ಆಮೇಲೆ ಕೆಲವೊಂದು ಲಾಸ್ಟ್ ಮೂಮೆಂಟ್ಗೆ ಕೆಲವೊಂದು ಚೇಂಜ್ ಆದ್ವಿ. ಕಾರ್ಟೂನ್ಸ್ ಟೈಪ್ ನಾವು ವರ್ಕ್ ಮಾಡಿದ್ವಿ. ಟೈಟಲ್ ಅದನ್ನೇ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನ ನಾವು ಅದರಲ್ಲಿ ಟೈಟಲ್ ಅಲ್ಲಿ ಕಾರ್ಟೂನ್ಸ್ ಮಾಡ್ಕೊಂಡ್ಬಿಟ್ಟು ಅದು ಸ್ಕ್ರೀನಿಂಗ್ ಮಾಡಿದ್ವಿ. ಇಲ್ಲ ಸ್ಕ್ರೀನಿಂಗ್ ಏನ್ ಮಾಡಿಲ್ಲ, ಡೈರೆಕ್ಟ್ ಯೂಟ್ಯೂಬ್ ಅಕ್ಷಯ್ ಎಂಟರ್ಟೈನ್ಮೆಂಟ್ ಅಲ್ಲಿ ಸೊ ಡೈರೆಕ್ಟ್ ಆಗಿರೋದು. ಆಮೇಲೆ ವ್ಯೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲಸ ಮಾಡಿದೆ. ಅಲ್ಲೇ ನಾನು ಡಾವಿನ್ಸಿ ರಿಸಲ್ಟ್ಸ್ ಕಲ್ತಿದ್ದೆ ಸಾಫ್ಟ್ವೇರ್. ಸೊ ಅವ್ರ ಎಡಿಟರ್ ಸ್ವಲ್ಪ ಅವರು ಲಾಸ್ಟ್ಗೆ ಬೇರೆ ಕಡೆ ಹೋದ್ರು, ಬೇರೆ ಊರ್ ಕಡೆ ಹೋದ್ರು, ಮುಂಬೈಗೆ ಏನೋ ಹೋದ್ರು ಆ ಟೈಮ್ಗೆ. ಸೊ ನಾನು ಹಾರ್ಡ್ ಡಿಸ್ಕ್ ನನ್ ಕೆಲ್ಸಕ್ಕೆ ಬಿಡ್ತು. ಇಲ್ಲಿ ಕಲರ್ ಗ್ರೇಡಿಂಗ್ ಮಾಡೋ ರಂಜಿತ್ ಸರ್ ಅಂತ. ರಂಜಿತ್ ಸರ್ ಹಂಗಂದ್ರೆ ನಮಗೂ ಅದ್ ನೋಡಿ ಹೆಮ್ಮೆ ವಿಷಯ. ಅವರು ಬೆಳಗಾವಿದವರು, ಅವ್ರು ಕೆಲಸ ಮಾಡಿದ್ರು ಕಲರ್ ಗ್ರೇಡಿಂಗು. ನಮ್ ಸಲ್ಮಾನ್ ಖಾನ್ ಅವರು ಫಿಲ್ಮ್ ಯಾವ್ದ್ರಿ? ರೆಡಿ ಫಿಲ್ಮ್
ರೆಡಿ ಫಿಲ್ಮ್ ರೆಡಿ ಫಿಲ್ಮ್ ಕೆಲವೊಂದು ಅದಕ್ಕೆ ಗ್ರೇಡಿಂಗ್ ಮಾಡಿ ಗ್ರೇಡಿಂಗ್ ಮಾಡ್ಯಾರ. ಸೊ ಅವ್ರು ಬೆಳಗಾವ್ದವ್ರು ಬೆಳಗಾವಿದವ್ರು. ಸೊ ನಮ್ಗೆ ಅದೇ ನನ್ಗೆ ಖುಷಿ ಆಗಿದ್ದು ಅದೊಂದು ನಮ್ಗೆ ಏನು ಅದೇ ನಮ್ ಬೆಳಗಾವಿದೇನೆ ಅಂತ ನಮ್ಗೆ ಆಗ್ತದೆ. ಸೊ ಅವಾಗ ನಾನು ಯೂಟ್ಯೂಬ್ ಅಲ್ಲೆಲ್ಲ ಮೂವಿ ಎಲ್ಲ ತೆಗೆದು ನೋಡಿದ್ಮೇಲೆ ಅವ್ರ ಹೆಸರಿತ್ತು. ಸೊ ಅವಾಗ ಡಿ ಇದೆ. ಸೊ ಅವ್ರು ನನ್ಗೆ ಅದೇ ನೋಡಿದ್ಮೇಲೆ ನನ್ಗೆ ಕಾಂಪ್ರಿ ಇದೆ. ಸೊ ಅವ್ರ ಏನ್ ಮಾಡಿದ್ರು ಲಾಸ್ಟ್ಗೆ ಇವರು ನಮ್ಮ ಎಡಿಟರ್ ಕೈ ಕೊಟ್ಬಿಟ್ರು, ಅಂದ್ರೆ ಊರಿಗೆ ಹೋದ್ಬಿಟ್ರು. ಸೊ ಆಮೇಲೆ ನನಗೆ ಅದು ಟ್ರಾನ್ಸ್ಫರ್ ಮಾಡ್ಬೇಕಲ್ಲ ಹಾರ್ಡ್ ಡಿಸ್ಕ್ ವಿಡಿಯೋ ಇದನ್ನೆಲ್ಲ ನನ್ಗೆ ಡೌನ್ಸ್ ಇರೋದು ಗೊತ್ತೇ ಇಲ್ಲ. ಮತ್ತೇನ್ ಮಾಡ್ಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಸೊ ನಾನು ಸುರೇಶ್ ಸರ್ ಏನು ನನಗೆ ನೀನೇ ಮಾಡು ಅಂತ ನನಗೆ ಅವ್ರು ಹೋಪ್ ಇದನ್ನ ಮಾಡಕತ್ರು, ಮೇಲಿಂದ ಪ್ರೆಷರ್ ಹಾಕೋತ್ರು. ಈ ಕಡೆ ಇವರು ನಮ್ ಯಾರು ರಂಜಿತ್ ಸರ್ ಅವರು ನೀನ್ ಕಲಿಪಾ ಅಂತ ಅವ್ರು ಇದನ್ನ ಮಾಡಿದ್ರು. ಸೊ ಪಾಪ ಸಪೋರ್ಟ್ ಮಾಡಿದ್ರು. ರಂಜಿತ್ ಸರ್ ಒಂದ್ 2 ದಿನ ಹೇಳಿದ್ರು ನನ್ಗೆ ಈ ರೀತಿ ಅಂತ ಹೇಳಿದ್ರು. ಆಮೇಲೆ ನಾನು ಮತ್ತೆ ಯೂಟ್ಯೂಬ್ ಇಂದ ಕಲ್ತು, ಸೊ ಕೆಲವೊಂದು ನಾಲೆಜ್ ಎಲ್ಲ ಕಲ್ತು ನಾನೇ ಸ್ವಂತ ಕಲ್ಕೊಂಡ್ಬಿಟ್ಟೆ. ಸೊ ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ ಏನು ಎಲ್ಲಿ ಏನಂತ ಸೊ ಮಾಡಿ ಅವ್ರಿಗೆ ಏನು ಟ್ರಾನ್ಸ್ಫರ್ ಮಾಡಿಕೊಟ್ಟೆ. ಸೊ ಅಲ್ಲಿಂದ ಮತ್ತೆ ಸಾಫ್ಟ್ವೇರ್ ಕಲ್ತಂಗೆ ಆಯ್ತದೆ. ಸೊ ಅಲ್ಲಿಂದ ನೀವು ಎಡಿಟಿಂಗ್ ಮತ್ತೆ ಶುರು ಮಾಡಿದೆ. ಅವು ಪೂರಾ ಫಿಲ್ಮ್ ಎಡಿಟ್ ಮಾಡಿದ್ ನೀವೇ? ಎಡಿಟ್ ನಾನು ಮಾಡಲಿಲ್ಲ, ಪ್ರಶಾಂತ್ ಸೇಬನ್ ಅವ್ರ ಅಂತ. ಸೊ ಅವರು ಎಡಿಟ್ ಮಾಡಿದ್ರು. ಸೊ ನೀವು ಜಸ್ಟ್ ಫೈಲ್ಸ್ ಟ್ರಾನ್ಸ್ಫರ್ ವರ್ಕ್ ಮಾಡಿದ್ರಿ. ಲಾಸ್ಟ್ ಮೂಮೆಂಟ್ ಸ್ವಲ್ಪ ಕೆಲವೊಂದು ಕೆಲಸ ಇತ್ತು, ಸೊ ಮಾಡಿಕೊಟ್ಟವ್ರಿ. ಸೊ ನೀವು ಫಸ್ಟ್ ಮನ್ಯಾಗ ಕೆಲಸ ಮಾಡ್ತಿದ್ರಿ, ಈಗ ನಿಮ್ದಾದಂತ ಒಂದು ಇಂಡಿಪೆಂಡೆಂಟ್ ಸ್ಟುಡಿಯೋ ಐತಿ, ಅಲ್ಲೇ ಒಂದಿಷ್ಟು ಕೆಲ್ಸಗಳು ನಡೀತಾವು, ಶೂಟಿಂಗು, ರೆಕಾರ್ಡಿಂಗು, ಮ್ಯೂಸಿಕ್ ಪ್ರೊಡಕ್ಷನ್. ಸೊ ಎಷ್ಟು ಖುಷಿ ಐತ್ರಿ ನಿಮಗೆ ಈಗ? ಅಂದ್ರೆ ನಿಮ್ದ ಓನ್ ಅನ್ಕೊಂಡಿದ್ರಿ ಮೊದಲು ನಾನು ಒಂದು ಸ್ಟುಡಿಯೋ ಮಾಡ್ತೀನಿಲ್ಲ ಅಂತ? ನಾನು ಅನ್ಕೊಂಡಿರ್ಲಿಲ್ಲ. ಇರೋಷ್ಟೆಲ್ಲ ನನ್ಗೆ ಹೆಂಗೆ ನನ್ನ ಡ್ಯಾಡಿಗಾಗ್ಲಿ ಯಾರಿಗಾಗ್ಲಿ ನನ್ ಫೋರ್ಸ್ ಮಾಡಲ್ಲ, ಮಾಡಿಕೊಡು ಅಂತ ಫೋರ್ಸ್ ಮಾಡಲ್ಲ. ನನ್ಗೆ ಚಿಕ್ಕವನಿಂದ ನನ್ಗೆ ಇಲ್ಲೇ ಇಲ್ಲ, ಅವ್ರು ಏನ್ ಕೊಡ್ತಾರ ಅದೇ ಮಾಡ್ಬೇಕಂತ. ಬಟ್ ಲಾಸ್ಟ್ ಏನಾಯ್ತು, ನನಗೆ ಸ್ಟುಡಿಯೋ ರಿಕ್ವೈರ್ಮೆಂಟ್ ತುಂಬಾನೇ ಇತ್ತು. ಮುಂಚೆ ನಮ್ ದೇವ್ರು ಅನಿಕೇತ್ ರಂಜಿಲ್ ಅವ್ರದ್ದು ಇತ್ತು, ಸ್ವರಂಕ ಮ್ಯೂಸಿಕ್ ಸ್ಟುಡಿಯೋ ಅಂತ ಇತ್ತು. ಸೊ ಅವರು ಏನಂತಿದ್ರು, ಇಲ್ಲಪ್ಪ ಇಲ್ಲಿ ಬಂದ್ ಕೆಲಸ ಮಾಡು ನಿಂದೆ ಸ್ಟುಡಿಯೋ ಅಂತ ಅವ್ರು ಪಾಪ ಹೇಳ್ತಿದ್ರಲ್ಲ. ಅವ್ರದೊಂದು ಪ್ರೊಫೆಷನಲ್ ಸ್ಟುಡಿಯೋನೇ ಇದೆ ಅವ್ರದ್ದು ಆಕ್ಚುಲಿ. ಸೊ ಅಲ್ಲಿ ಏನಾಗ್ತಿತ್ತು, ಬೋಗಾರ್ಸ್ ಅಲ್ಲಿ ಇತ್ತು. ಸೊ ಮುಂಚೆ ಎಲ್ಲ ಕೂಡ ಕೆಲಸ ಮಾಡ್ತಿದ್ವಿ. ಸೊ ಏನಾಗ್ತಿತ್ತು, ಆಮೇಲೆ ನಾನು ಓನ್ ಆಗಿ ಪ್ರಾಜೆಕ್ಟ್ ತಗೋಕ್ ಸ್ಟಾರ್ಟ್ ಮಾಡಿದೆ. ಅವರು ಏನೋ ಶೋಸ್ ಎಲ್ಲ ಇದ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವರು ಮಿಕ್ಸ್ ಮಾಸ್ಟರಿಂಗ್ ಎಲ್ಲ ಮಾಡ್ತಾರಲ್ಲ. ಸೊ ಅಲ್ಲಿ ಸ್ಟುಡಿಯೋದಲ್ಲಿ ಏನಾಗುತ್ತೆ, ಕ್ರಾಶ್ ಆಗುತ್ತಲ್ಲ, ಒಬ್ರಿಗೊಬ್ರು ಕ್ರಾಶ್ ಆಗುತ್ತೆ, ಸೌಂಡ್ ಗಿಂಡ್ ಎಲ್ಲ ಕ್ರಾಶ್ ಆಗುತ್ತೆ ಅಂತ ಬೇಡ ಅಂತ ನಾನು ಅದೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ಬೇಡ ಸುಮ್ಮನೆ ನಮ್ದು ಒಂದು ಓನ್ ಮಾಡ್ಕೋತೀನಿ, ಆಮೇಲೆ ನೋಡೋಣ ಮುಂದೆ ಫ್ಯೂಚರ್ ಅಂತ ಇದೆ. ಮೊನ್ನೆ ರೀಸೆಂಟ್ ಆಗಿ ನಾವು 2 years ಬ್ಯಾಕ್ ಮನೆ ಕಟ್ಟಿದ್ರು ಡ್ಯಾಡಿ ಅವರು. ಸೊ ಆಮೇಲೆ ಅದೇ ನನ್ನ ಡ್ಯಾಡಿ ಹೇಳಿದ್ದೆ, ಮುಂಚೆನೆ ಹೇಳಿದ್ದೆಲ್ಲ ಹಿಂಗ್ ಸ್ಟುಡಿಯೋ ಬೇಕು ನನ್ಗೆ ಮೇಲೆ ಇರ್ಬೇಕಂತ ಹೇಳಿದ್ರು. ಪಾಪ ಏನು ಡ್ಯಾಡಿ ಅವ್ರದ್ದು ಬಜೆಟ್ ಇರ್ಲಿಲ್ಲ ಆ ಟೈಮಲ್ಲಿ. ಮನೆ ಕಟ್ಟೋ ಮುಂದೆ ಆ ಬಜೆಟ್ ಇರಲಿಲ್ಲ. ಸ್ವಲ್ಪ ಅವ್ರಿಗೆ ತುಂಬಾ ಕಷ್ಟನೇ ಇತ್ತು. ಮನೆ ಕಟ್ಟಿದ್ರು, ನಾನು ಕೇಳೋಬೇಡ ಅಂತ ಇದನ್ನ ಮಾಡಿದೆ. ಬಟ್ ಯಾವಾಗ ನಾನು ದೊಡ್ಡ ಬಿಗ್ ಮೂವಿ ಸ್ಟಾರ್ಟ್ ಮಾಡಿದೆ, ಅವಾಗ ನನ್ಗೆ ಬೇಕಂತ ನನ್ಗೆ ಆಟ ಆಡ್ಕೊಂಡು ಕೂತ್ಬಿಟ್ಟೆ. ಯಾಕಂದ್ರೆ ಅದು ಅಷ್ಟು ನನ್ಗೆ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಇಲ್ಲಿ ಬರಕ್ ಆಗ್ತಾ ಇರ್ಲಿಲ್ಲ, ಇಲ್ಲಿ ಬಂದು ಸ್ಟುಡಿಯೋಕ್ಕೆ ಇದನ್ ಮಾಡಕ್ ಆಗ್ತಿರ್ಲಿಲ್ಲ, ರೆಕಾರ್ಡಿಂಗ್ ಬಂದು ಇಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ. ಇಮಿಡಿಯೇಟ್ ಆಗಿ ಫೈಲ್ ಕಳಿಸ್ಬೇಕಾಗತ್ತೆ, ಎಲ್ಲ ಇದನ್ ಮಾಡ್ಬೇಕಾಗತ್ತೆ. ಸೊ ಆಮೇಲೆ ನಾನು ಡ್ಯಾಡಿಗೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ, ಸುಮಾರು 1 ವರ್ಷ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಡ್ಯಾಡಿ ಇಲ್ಲ ನನ್ಗೆ ಬೇಕು ಅಂತಾನೆ. ಯಾವತ್ತು ನಾನು ಚಿಕ್ಕವನಿಂದಲೇ ಕೇಳಿಲ್ಲ. ಬಟ್ ಲಾಸ್ಟ್ ಮೂವಿ ಕೇಳೋ ಪರಿಸ್ಥಿತಿ ಬಂತು, ನಾನು ಕೇಳ್ಬೇಕಂತ ಕೇಳಿದೆ. ಯಾಕಂದ್ರೆ ಇದು ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಬರೋರು ಬಂದ್ರೆ ಅವ್ರಿಗೆ ಬೇಕಲ್ಲ ಒಂದು ಸ್ಟುಡಿಯೋ. ಮನೇಲಿ ಅಂದ್ರೂ ಚೆನ್ನಾಗ್ ಅನ್ಸಲ್ಲ ಅದು ಮನೇಲಿ ಮಾಡಿದ್ರೆ. ಸೊ ಮುಂದ್ ಮಾಡ್ಕೊಡಿ ಅಂತ ನಾನು ಇದನ್ನ ಮಾಡಿದೆ. ಆಮೇಲೆ ರೀಸೆಂಟ್ ಆಗಿ 1 year ಬ್ಯಾಕ್ ಒಂದು ಮೇಲ್ಗಡೆ ಒಂದು ಸ್ಟುಡಿಯೋ ಮಾಡೇ ಕೊಟ್ರು ಡ್ಯಾಡಿ. ಮನೆ ಬಂದಾಗ ನೋಡಿದ್ರೆ ಚೆನ್ನಾಗಿದೆ. ಅದೊಂದು ಟೈಪ್ ನೀವು ರವಿ ಬಸ್ರು ರೈಟ್ ಆ ಒಂದು ಥೀಮ್ ಇಟ್ಕೊಂಡೆಲ್ಲ ರೈಟ್ ಅದೇ ಅವ್ರ ಥೀಮ್ ಇಟ್ಕೊಂಡೆ, ಒಂದು ಇನ್ಸ್ಪಿರೇಷನ್ ಇಟ್ಕೊಂಡೆ, ಆ ರೀತಿ ಬರ್ಬೇಕಂತ ಇಲ್ಲಿ ಎಲ್ಲ ಮಾಡಿದೆ. ಅಲ್ಲಿ ಶೂಟಿಂಗು ಮಾಡ್ತಾರಲ್ಲ? ಶೂಟಿಂಗ್ ಎಲ್ಲ ಒಳಗಡೆ ನಿಮ್ದು ಅಷ್ಟ ನಿಮ್ದು ಏನ್ರ ಇದ್ರೆ ಓನು. ಆಮೇಲೆ ನಾನು ಈಗ ಇಂಟರ್ವ್ಯೂಸ್ ಎಲ್ಲ ಬ್ರಾಡ್ಕಾಸ್ಟ್ ಎಲ್ಲ ಬರ್ತದೆ, ಅಲ್ಲಿ ಬಂದು ಶೂಟ್ ಎಲ್ಲ ಮಾಡ್ಕೊಂಡು. ಬ್ರಾಡ್ಕಾಸ್ಟ್ ಮೊನ್ನೆ ಇಂಟರ್ವ್ಯೂ ಮೊನ್ನೆ ನಿತಿನ್ ಬೆಳಗಾವ್ ಅವ್ರ ಪ್ರಮೋಷನ್ ಎಲ್ಲ ಅದು ಎಲ್ಲ ಅಲ್ಲೇ ಶೂಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಲೆಂತ್ ಇದೆ, ಸ್ವಲ್ಪ ಜಾಗ ಇದೆ, ಅನುಕೂಲ ಇದೆ, ಹೊರಗಡೆ ಆಗುತ್ತೆ, ದೊಡ್ಡದೈತ್ಬಿಡ್ರ ಎನ್ವೈರನ್ಮೆಂಟ್ ಸ್ವಲ್ಪ ಚೆನ್ನಾಗಿದೆ. ಸೊ ಅಲ್ಲೇ ಬಂದು ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಮೊನ್ನೆ ನೋಡಿ ರೀಸೆಂಟ್ ಆಗಿ ಗೋವಾ ಇಂದ ಒಂದು ಪ್ರಾಜೆಕ್ಟ್ ಬಂತು, ತುಂಬಾ ಅದು ನೋಡಿ ನನಗೆ ಹ್ಯಾಪಿನ ಅನ್ಬೇಕು. ನಾನು ಏನ್ ಅನ್ಕೊಂಡಿದ್ದೆ, ಬೆಳಗಾವಿಯಲ್ಲಿದ್ದು ನಾವು ಬೆನಿಫಿಟ್ ತಗೋತಾ ಇಲ್ಲ, ಇಲ್ಲಿ ಹೊರಗಡೆ ಅವ್ರು ನಮಗ ಇಲ್ಲಿ ಎಷ್ಟು ನಮ್ ಬಾರ್ಡರ್ಸ್ 3 ಬಾರ್ಡರ್ಸ್ ನೋಡಿದ್ರೆ, ನಮ್ ಮಹಾರಾಷ್ಟ್ರ ಒಂದು ಬಾರ್ಡರ್ ಇದೆ, ಗೋವಾ ಬಾರ್ಡರ್ ಇದೆ. ನಾವು ಅನುಕೂಲ ಇದೆ ಇಲ್ಲಿ ನಮ್ಗೆ ನೋಡಿದ್ರೆ, ಬೆಂಗಳೂರ್ಗಿಂತ ನಮ್ಗೆ ಇಲ್ಲಿ ದೊಡ್ಡ ನಮ್ಗೆ ಅನುಕೂಲ ಆಕ್ಚುಲಿ ನೋಡಿದ್ರೆ. ಸೊ ಇಲ್ಲಿ ನಾವು ಬೆನಿಫಿಟ್ ತಗೋಬೇಕು. ಸೊ ನನ್ ಅದೇ ನೋಡಿ ಮೊನ್ನೆ ಅದು ಅನ್ಕೊಂಡಿದ್ದು, ಮೊನ್ನೆ ರೀಸೆಂಟ್ ಆಗಿ ನನಗೆ ಅದು ನನ್ಸಾಯ್ತು ಆಕ್ಚುಲಿ ನೋಡಿದ್ರೆ. ಯಾರು ನಾಗರಾಜ್ ಅಂತ, ಅವರು ನಾಗರಾಜ್ ಉಪ್ಪರ್ ಅಂತ, ಅವ್ರದ್ದು ಫ್ಯೂಚರ್ ಫಿಲ್ಮ್ ಡಬ್ಬಿಂಗ್ ಎಲ್ಲ ನನ್ನ ಸ್ಟುಡಿಯೋಲ್ಲೇ ಆಯ್ತು ಆಲ್ಮೋಸ್ಟ್.
ಇಲ್ಲ ಅವ್ರು ಬಂದು 5 ದಿನ 6 ದಿನ ಬಂದು ಹಾಲ್ಟಿಂಗ್ ಎಲ್ಲ ನಿಂತು ಮಾಡಿ ಎಲ್ಲ ಮುಗಿಸ್ಕೊಂಡು ಹೋದ್ರು. ಸೊ ಅಲ್ಲೇ ರೆಕಾರ್ಡ್ ಅಲ್ಲೇ ರೆಕಾರ್ಡಿಂಗ್ ಆಯ್ತು, ಡಬ್ಬಿಂಗ್ ಎಲ್ಲ ಪೂರಾ ಡಬ್ಬಿಂಗ್. ಡಬ್ಬಿಂಗ್. ಮ್ಯೂಸಿಕ್ ನೀವು ಮಾಡಕಂತಿಲ್ಲ? ಇಲ್ಲ, ಮ್ಯೂಸಿಕ್ ಏನಿಲ್ಲ, ಜಸ್ಟ್ ಡಬ್ಬಿಂಗ್ ಅಷ್ಟೇ ಇತ್ತು. ಅದೇನಾಗಿತ್ತು ಅಂದ್ರೆ ಕೊಂಕಣಿಯಲ್ಲಿ ಇತ್ತು ಲ್ಯಾಂಗ್ವೇಜ್, ಸೊ ಅದು ಟ್ರಾನ್ಸ್ಫರ್ ಆಗಿ ಕನ್ನಡ ಮಾಡ್ಬೇಕಂತ. ಸೊ ಅವರಲ್ಲಿ ಗೋವಾದವ್ರೇನ್ರಿ? ಗೋವಾದವ್ರೆ. ನಾನು ಗೋವಾ ಕನ್ನಡಿಗ ಅಂತ ಒಂದು ಮೂವಿ ಇತ್ತು, ಸೊ ಅದು ಟ್ರಾನ್ಸ್ಫರ್ ಆಗಿ ಮಾಡಿದ್ರೆ. ಸೊ ಇವತ್ತಿನ ಮಾರ್ಕೆಟಿಂಗ್ ಬಗ್ಗೆ ಹೆಂಗ್ ಹೇಳ್ತೀರ? ಅಂದ್ರೆ ನೀವು ಸಾಂಗ್ ಮಾಡ್ತೀರಿ, ಫಿಲ್ಮ್ಸ್ ಮಾಡ್ತೀರಿ. ಹೌದು. ಸೊ ಅದನ್ನ ರೀಚ್ ಮಾಡ್ಬೇಕು ಆಡಿಯನ್ಸ್. ಹೌದು, ನಿಜ. ಅದರಿಂದ ಗೆಲ್ಬೇಕು. ಅದರಿಂದ ಒಂದಿಷ್ಟು ಮಂದಿ ಕೆಲಸ ಮಾಡಿರ್ತಾರೆ, ನಿಜ. ಹಗಲ್ ರಾತ್ರಿ ಕಷ್ಟಪಟ್ಟಿರ್ತೀರಿ. ಹೌದು ಹೌದು. ಸೊ ಮಾರ್ಕೆಟ್ ಹೆಂಗೈತಿ ಇವತ್ತಿನ? ಹಂಗ್ ನೋಡಿದ್ರೆ ಇವಾಗ ತುಂಬಾನೇ ಕಾಂಪಿಟೇಷನ್ ಇದೆ. ಯಾವ್ದೋ ಆಗ್ಲಿ 2 ನಿಮಿಷ ಆಗ್ಲಿ 1 ನಿಮಿಷ ಆಗ್ಲಿ, ಇವಾಗ ಬಿಡಿ ಏನು ಇನ್ಸ್ಟಾಗ್ರಾಮ್ ಮತ್ತೆ ರೀಲ್ಸ್ ಇದೆ. ಸೊ ಕೆಲವೊಂದು ಅಲ್ಲಿ 30 ಸೆಕೆಂಡ್ ಹಿಟ್ ಆಕಾರ. 30 ಸೆಕೆಂಡ್ ಅಲ್ಲಿ ಹಿಟ್ ಆಗುತ್ತೆ. ಬಟ್ ಏನು ಅದು ಕಂಟೆಂಟ್ ಬೇಕು, ಆ ರೀತಿ ಒಂದ್ ಸಾಂಗ್ ಬೇಕು, ಆ ಕಂಟೆಂಟ್ ಬೇಕು. ತುಂಬಾ ಕಷ್ಟ ಇದೆ. ನಾವು ಅಷ್ಟು ಔಟ್ಪುಟ್ ಕೊಟ್ರೆ ಅದು ಅದೇ ಹೇಳಿದಲ್ಲ, ಎಷ್ಟು ನಾವು ದುಡ್ಡು ಖರ್ಚು ಮಾಡ್ತೀವಿ. ಮೊನ್ನೆ ಸೇಕಿ ಅಂತ ಸಾಂಗ್ ಬಂತು, ನೋಡಿದಿರ್ಬೋದು. ಅವ್ನು ನೋಡಿ ಪಾಪ, ಎಷ್ಟವನು ಮುಂಚೆ ಒಂದೇ ತಿಂಗಳಿಗೆ 6 ತಿಂಗಳು ಅಷ್ಟೇ ಒಂದ್ ಸಾಂಗ್ ಮಾಡ್ತಾನೆ. 4 ತಿಂಗಳು ಒಂದೇ ಸಾಂಗ್ ಗುಲಾಬಿ ಅಂತ ಮಾಡಿದ. ಅದ ನಾನು ನಿನ್ನೆ ನೋಡೋದು ಸಾಂಗ್ ಯೂಟ್ಯೂಬ್ ಅಲ್ಲಿ. ಸೊ ಕ್ವಾಲಿಟಿ ಮಸ್ತ್, ಕ್ವಾಲಿಟಿ ಚೆನ್ನಾಗಿ ಮಾಡ್ತಾನೆ. ವರ್ಕ್ ನೀಟ್ ಐತೆ. ಸೊ ಟೈಮ್ ತಗೊಂಡ್ ಮಾಡ್ತಾರೆ, ಸಿಸ್ಟಮೆಟಿಕ್ ಆಗಿ ಒಂದೇ ಮಾಡ್ತಾನೆ. ಒಂದು ಟೀಮ್ ಅದ್ರದ್ದು ಬಿಹೈಂಡ್ ಇದನ್ನು ನೋಡಿದಾನೆ, ಬ್ರೇಕ್ ಡೌನ್ ಎಲ್ಲ. ಅವ್ರು ಯಾರೋ ಇನ್ಸೈಡ್ ಮೋಷನ್ ಪಿಕ್ಚರ್ಸ್ ಅನ್ನೋರು ಮಾಡ್ತಾರೆ. ಸೊ ಪ್ರೊಡಕ್ಷನ್ ಇದೆ, ಚೆನ್ನಾಗಿ ಪ್ರೊಡಕ್ಷನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ ಪ್ರೊಡಕ್ಷನ್ ನಮ್ಮಲ್ಲಿ ಆಕ್ಚುಲಿ ಫಸ್ಟ್ ಅದು ಸಾಂಗ್ ನೋಡಿದ್ನಿ, ಆಮೇಲೆ ಅದ ಬಂತ್ರಿ ಅಲ್ಲಿ ಯಾಕಂದ್ರೆ ಎಡಿಟಿಂಗ್ ವರ್ಷನ್ ನೋಡಿದಾಗ ಬೇರೆ ಇರ್ತದೆ. ರೈಟ್, ಹೌದು, ನಿಜ. ನಾವು ಶೂಟ್ ಮಾಡೇವಿ, ಎಡಿಟ್ ಮಾಡ್ತೀವಿ. ಹೌದು, ನಿಜ ನಿಜ. ಸೊ ಶೂಟಿಂಗ್ ಲೊಕೇಶನ್ ದಾಗ ಗುರ್ತಿಗುದಿಲ್ಲ ಈ ಸಾಂಗ್ ಹೆಂಗ್ ಆಗ್ತಿದೆ. ಹೌದು. ಇಲ್ಲ ನೋಡಿ, ಅವ್ನು ಸ್ಟಾರ್ಟಿಂಗ್ ಮುಂಚೆ ಅವನು ಕ್ಯಾಮ್ರಾ ಚಿಕ್ಕದಾಗೈತು. ಅವನು ಪಾಪ ಅವನು ಎಷ್ಟು ಸಣ್ಣ ಪುಟ್ಟನೆ ಪ್ರಾಡಕ್ಟ್ ಇದನ್ನ ಮಾಡ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಎಷ್ಟು ಹೆಸರಾಗಿ ಸ್ಟಾರ್ಟ್ ಆಗೈತೆ, ಒಂದು ಎಷ್ಟು ಇದನ್ನ ಸ್ಟಾರ್ಟ್ ಆಯ್ತು. ಆಮೇಲೆ ಸೊ ಬಟ್ ಕಂಟೆಂಟ್ ದಾಗೂ ಇದಿರ್ಬೇಕಲ್ರಿ, ಬೇಕು ಕಂಟೆಂಟ್ ಅಲ್ಲಿ ಬೇಕು. ಮಿಕ್ಸ್ ಮಾಸ್ಟರಿಂಗ್, ನೀವು ಒಂದು ಸಾಂಗ್ ಬರ್ದ್ರಿ ಅದ್ರಾಗ ಒಂದು ಫೀಲಿಂಗ್ ಬೇಕು. ಇಲ್ಲಾಂದ್ರೆ ಮಿಕ್ಸ್ ಮಾಸ್ಟರಿಂಗ್ ಅಲ್ಲಿ ಏನಾದ್ರು ಬೇಕು. ಮೇನ್ ಇರೋದು ಮಿಕ್ಸ್ ಮಾಸ್ಟರಿಂಗ್, ಸಿಂಗರ್ಸ್. ಇವೆರಡು ಇದ್ರೆ ನೀವು ಸಾಂಗು ಬೇಡ, ಪ್ರೊಡಕ್ಷನ್ ಬೇಡ ಅಂತೀನಿ. ಹಂಗ್ ನೋಡಿದ್ರೆ ಅದೇ ಲೆವೆಲ್ ನಿಮ್ದು ಎನರ್ಜೆಟಿಕ್ ಇದ್ರೆ ಬರೀ ಒಂದು ವಾಯ್ಸ್ ಇದ್ರೆ ಸಾಕು ನಿಮ್ಗೆ. ಅದು ಲೆವೆಲ್ ಬೇರೆ ಹೋಗುತ್ತೆ. ಬಟ್ ಕಲ್ತಿರ್ಬೇಕು ಅಷ್ಟೇ, ನಾಲೆಜ್ ಇದ್ದವ್ನು ಮಾತ್ರ ಅಷ್ಟೇ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಇವತ್ತಿಗೂ ಒಂದು ಸಾಂಗ್ ಮಾರ್ಕೆಟಿಂಗ್ ಮಾಡೋದು ಟಫ್ ಐತಂತಾರ? ಬಹಳ ಟಫ್ ಇದೆ, ಅದೇ ಹೇಳದಲ್ಲ. ನಮ್ ಟೈಮ್ ಅನ್ಬೇಕು, ಅದು ನಸೀಬ್ ಇದ್ರೆ. ಇನ್ಸ್ಟಾಗ್ರಾಮ್ ಇದೆ, ರಾತ್ರಿ ಹಿಟ್ ಆಗ್ಬೋದು. ಇಲ್ಲ ನಮ್ದು ಏನೋ ಸ್ಟ್ರಗಲ್, ನಾವು ಇನ್ನೂ ಅಲ್ಲೇ ಇದೀವಿ ಅಂದ್ರೆ ನಾವು ಬಹುಶಃ ಅದನ್ನ ನಾವು ಬಿಟ್ಟೇ ಬಿಡ್ಬೇಕಂತ ನಾವು ನಿಂತ್ಕೋಬೇಕು. ಯಾಕಂದ್ರೆ ನಾವು ಎಷ್ಟು ನಮ್ಗೆ ಔಟ್ಪುಟ್ಸ್ ಆಗ್ಲಿಲ್ಲ ಅಂದ್ರೆ ಮುಂದಿಂದ, ಸೊ ಅದನ್ನ ಡ್ರಾಪ್ ಮಾಡಿಬಿಡ್ಬೇಕು, ಮುಂದೆ ಹೋಗ್ಲೇಬಾರ್ದು. ಯಾಕಂದ್ರೆ ತುಂಬಾನೇ ಸ್ಟ್ರಗಲ್ ಮಾಡ್ತಾನೆ ಪಾಪ. ಅವ್ನ ಲೈಫ್ ಏನೋ ಫ್ಯಾಮಿಲಿ ಬಿಟ್ಟು ಇದನ್ನ ಬಿಟ್ಟು ಎಲ್ಲ ಸ್ಟ್ರಗಲ್ ಮಾಡ್ತಾನೆ. ಬಟ್ ಅವ್ನು ಇನ್ನೂ ಬಟ್ ಏನ್ ನಾವು ಸ್ಟೇಬಲ್ ಆಗ್ತಿರಲ್ಲ. ಯಾಕಂದ್ರೆ ನಮ್ ಕಡೆ ಅದು ಲಾಸ್ ಆಗಿರುತ್ತೆ. ಮನುಷ್ಯ ಇವಾಗ ನಾನು ಅದನ್ನ ಅಂದ್ಮೇಲೆ ನನ್ನ ಕಡೆ ಒಂದು ಮೈನಸ್ ಪಾಯಿಂಟ್ ಇದೆ. ನಾನು ಯಾಕೆ ಇನ್ನೂ ಹೋಗ್ತಾ ಇಲ್ಲ, ಬೆಂಗಳೂರು ತಾನೇ ಯಾಕೆ ಹೋಗ್ತಾ ಇಲ್ಲ. ಬಟ್ ಅದು ಮೈನಸ್ ಮೇಲೆ ಇದೆ. ಇನ್ನೂ ಮಾಡ್ಬೇಕು ಅನ್ನೋದಿದೆ, ಕೆಲಸ ಮಾಡ್ಬೇಕು ಅನ್ನೋದಿದೆ. ಮಾಡಿದಾಗ ಅದನ್ನಾಗುತ್ತೆ. ಸೊ ಹಂಗ್ ಬೇಕು ಮಾರ್ಕೆಟಿಂಗ್. ಆ ರೀತಿ ಇದ್ರೆ ಹೋಗೇ ಹೋಗುತ್ತೆ. ಸೊ ಏನು, ಸೊ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕಂತ ನೀವು? ಅಂದ್ರೆ ಲೈಕ್ ಇನಿಷಿಯಲಿನ ಶುರು ಮಾಡ್ಬೇಕು. ನಾವೊಂದು ಸಾಂಗ್ ಮಾಡತ್ತೀನಿ, ಏನೆಲ್ಲ ರೆಡಿ ಆದ್ಮೇಲೆ ಅದನ್ನ ಪ್ರಮೋಟ್ ಮಾಡ್ತಾರ, ಅದು ಚಲೋನು. ಈಗ ಹೆಂಗ್ ಮಾಡ್ತಾರ್ರಿ, ರೆಕಾರ್ಡಿಂಗ್ ಬಂದ್ರು ಜಸ್ಟ್ ಒಂದು ಸ್ಟೋರಿ ಹಾಕ್ತಾರ, ಒಂದೇನೋ ರೀಲ್ ಮಾಡಿ ಹಾಕ್ತಾರ. ನಾ ರೆಕಾರ್ಡಿಂಗ್ ಹೊಂಟೀನಿ, ಇವತ್ತು ನನ್ನ ಸಾಂಗ್ ರೆಕಾರ್ಡಿಂಗ್ ಐತಿ, ನೀವು ನಿಮ್ ಕಡೆ ಬರ್ತಾರ, ಇವರ ನಮ್ ಮ್ಯೂಸಿಷಿಯನ್. ಈ ಟೈಪ್ ಆಫ್ ಡೇ ಬೈ ಡೇ ಅಪ್ಡೇಟ್ ಕೊಟ್ಕೊಂತ ಹೋಗ್ತಾರ. ರೀಲ್ಸ್ ಇಲ್ಲ ಅಂದ್ರೆ ಒಂದಿಷ್ಟು ಟ್ರೋಲ್ ಪೇಜಸ್ ಅದಾವ, ಅವ್ರ ಕಡೆಯಿಂದ ಪ್ರಮೋಟ್ ಮಾಡಿಸ್ತಾರ. ಸೊ ಮಾರ್ಕೆಟಿಂಗ್ ನಿಮ್ ಪ್ರಕಾರ ಏನ್ ಮಾಡ್ಬೇಕಂದ್ರೆ ಎಲ್ಲಾ ರೆಡಿ ಆದ್ಮೇಲೆ ಮಾಡ್ಬೇಕು ಏನ? ಹಂಗ್ ನೋಡಿದ್ರೆ ನಾವು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆದ್ಮೇಲೆ ಅಟ್ರಾಕ್ಷನ್ ಅಂತ ನಾವು ಬರ್ಬೇಕು. ಆಗ ನೋಡಿ, ಈಗ ಸ್ಟಾರ್ಟ್ಅಪ್ ಇದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಯಾವಾಗ ನಾವು ಮೇಕಿಂಗ್ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ನಾವು ಮೀಟಿಂಗ್ ಅಂತ ಕುಂತ್ಕೋತೀವಿ, ಅಲ್ಲಿಂದ ನಮ್ ಪ್ರೊಸೆಸ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಾವು ಪೋಸ್ಟ್ ಹೋಗ್ತಾ ಹೋಗ್ಬೇಕಾಗತ್ತೆ. ಒಂದೊಂದು ಪೋಸ್ಟ್ ಅಪ್ಡೇಟ್ ಕೊಡ್ಬೇಕು, ಅಪ್ಡೇಟ್ ಕೊಡ್ತಾ ಹೋಗ್ತಾರೆ. ಎಂಗೇಜ್ ಇರ್ಬೇಕು ನೀವು ಆಡಿಯನ್ಸ್ ಜೊತೆ. ಇಲ್ಲ ಇವತ್ತೇನೋ ಒಂದು ಪೋಸ್ಟರ್ ಬಿಟ್ನಿ, ಒಮ್ಮೆ 3 ತಿಂಗಳು ಬಿಟ್ಟು ಸಿನಿಮಾ ಬಿಟ್ನಿ, ಅದು ಆಗಲ್ಲ. ಆಮೇಲೆ ನೀವು ಪುಷ್ ಮಾಡೋ ಸ್ವಲ್ಪ ಟಫ್ ಆಗುತ್ತೆ. ಇವಾಗ ನಾವು ಸ್ಟಾರ್ಟ್ಅಪ್ ನಾವು ಇಟ್ಕೊಂಡ್ರೆ ಸ್ವಲ್ಪ ಈಗ ನೋಡಿ, ಒಂದ್ ಯಾವ್ದೋ ನಾವು ಟೈಟಲ್ ಇಟ್ಕೊಂಡ್ರು ಅದ್ರ ಮೇಲೆ ಜನ ಇದನ್ನ ಅಟ್ರಾಕ್ಷನ್ ಇರುತ್ತೆ. ಸೊ ಏನಪ್ಪಾ ಇವ್ನು ಏನ್ ಮಾಡತ್ತಾನೆ, ಇದು ಏನ್ ಹೆಸರಪ್ಪ ಅಂತ ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಕೊನೆದಾಗಿ ನಾವು ಮುಂದೆ ವೇಟ್ ಮಾಡ್ತಾರೆ. ಅವಾಗ ಆಡಿಯನ್ಸ್ ಕಣ್ ಮುಂದೆ ಬರ್ಬೇಕು. ನಿಮ್ ಪ್ರಾಜೆಕ್ಟ್ ಓಕೆ ಟೈಮ್ ತಗೊಳ್ಳೋದು, ಯಾಕಂದ್ರೆ
ಶೂಟಿಂಗ್ ಒಂದೇ ಇರೋದಿಲ್ಲ, ಒಂದೇ ಇರೋದಿಲ್ಲ. ಟೆಕ್ನಿಕಲ್ ಕೆಲಸ ಇರ್ತಾವ, ಅಲ್ಲಿ ಡಿಲೇ ಆಗ್ತೈತಿ. ನಿಜ ಟೈಮ್ ತಗೋತಾವ ಆಲ್ಮೋಸ್ಟ್. ಮತ್ತೆ ಆರ್ಟಿಸ್ಟ್ಗಳು ಪ್ರಮೋಟ್ ಮಾಡಬೇಕು, ಮಾಡ್ಬೇಕು ಬಂದು ಪ್ರಮೋಷನ್. ಅವರು ಒಂದು ಅಪರ್ಚುನಿಟಿ ಅಂತ ಕೊಟ್ಟಿರ್ತೈತಲ್ಲ. ಹೌದು ಹೌದು ಯಾಕಂದ್ರೆ ಆರ್ಟಿಸ್ಟ್ ಅಂತ ಬರೋರ್ದೇನ ಸ್ಕ್ರೀನ್ ಮೇಲೆ ಬರ್ತಾರ, ನಿಜ ಹೋಗ್ತಾರ. ಬಟ್ ಅದ್ರದ್ದು ಇನ್ವೆಸ್ಟರ್ ಎಲ್ಲ ಒಬ್ಬ ತಗೊಂಡಿರ್ತಾನೆ, ನಿಜ ಅವ್ರು ತುಂಬಾ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾನ. ನಿಜ ಹೌದು ಅಟ್ ಲೀಸ್ಟ್ ಅವರು ಅದನ್ನ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇವತ್ತಿನ ವರ್ಕ್ ಮಾಡಿದ್ರೆ ನಿಜ ಮತ್ತ ಹಂಗದೆ. ಯಾವಾಗ ನೋಡಿ ಯೂಟ್ಯೂಬ್ ಸ್ವಲ್ಪ ಕಷ್ಟ ಇದೆ. ಯೂಟ್ಯೂಬ್ ಹಂಗಂದ್ರೆ ಎಷ್ಟು ನಾವು ಕೈಲಿಂದ ಹಾಕ್ಬೇಕಾಗಿದೆ ಪ್ರೊಮೋಷನ್ಗೆಲ್ಲ. ಒಂದು ಸಾಂಗ್ ತೆಗಿಬೇಕಂದ್ರೂ ಒಂದು ಪ್ರಮೋಟ್ ಮಾಡ್ಲಿಕ್ಕೆ ಒಂದು 30 ಸೆಕೆಂಡ್ ಆದ್ರೂ ನಾವು ಅದಕ್ಕೆ ದುಡ್ಡು ಹಾಕ್ಬೇಕು. ಕೋಟಿ ಗಂಟ್ಲೆ ನಾವು ದುಡ್ಡು ಹಾಕ್ಬೇಕು. ಈಗ ಮೊನ್ನೆ ಬ್ಯಾಂಗಲ್ ಬಗಾರಿ ಅಂತ ಬಂತು, ಅದು ಹಿಟ್ ಆಗೋಯ್ತು ಸಾಂಗ್. ಇನ್ವೆಸ್ಟ್ ಮಾಡ್ಯಾರ, ಅಷ್ಟು ಪ್ರೊಡಕ್ಷನ್ ಇದನ್ನ ಮಾಡ್ಯಾರ, ಚಂದಾಗ ಇದನ್ನ ಬಂತು. ಇಲ್ಲ ನಾವು ಏನಾಗುತ್ತೆ, ನಮ್ಮ ಪ್ರೊಡಕ್ಷನ್ ಇರಲಿ ಅಂತ ಸಾಂಗ್ ಹೊರಗೆ ಬರಲ್ಲ, ಪ್ರಮೋಟ್ ಆಗಲ್ಲ. ಸೊ ಬಹಳ ಕಷ್ಟ ಆಗುತ್ತೆ. ಮತ್ತೆ ಮ್ಯೂಸಿಷಿಯನ್ ಒಬ್ಬಂದು ಇದಿರ್ತೈತಲ್ರಿ, ಈ ಸಾಂಗಿಗೆ ವಿಡಿಯೋ ಹಿಂಗ ಬರ್ಬೇಕು, ರೈಟ್. ಮೇನ್ಲಿ ಪ್ರೊಡಕ್ಷನ್ ಭಾಳ ಮ್ಯಾಟರ್. ಹೌದು ಕರೆಕ್ಟ್, ಬೇಕೇ ಬೇಕು, ರೈತ ಬೇಕು, ಮಾಡ್ಲೇಬೇಕು. ಸೊ ಒಂದೆರಡು ಸಾಂಗ್ ಹಾಡ್ಬೋದ್ರಿ ನೀವು? ಹಾಡ್ತೀನಿ. ಒಂದು ಮಾಯಾವಿ ಸಾಂಗ್ ರೀಸೆಂಟ್ ಆಗಿ ಬಂದಿದ್ದು. ನಿಮ್ದ ಅಂದ್ರೆ ನೀವು ಕವರ್ ಸಾಂಗ್ ಮಾಡೋದು? ಅಂದ್ರೆ ಕವರ್ ಸಾಂಗ್ ನಿಮ್ಮ ವರ್ಷ? ನಮ್ಮ ವರ್ಷ. ಸೊ ಅದ್ ಬೇಕಂದ್ರೆ ಹಾಡ್ಬಿಡ್ತೀನಿ. ಮಾಯಾವಿ ಮಿನುಗು ನೀನು, ಮುಂಚಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ಎದೆಯ ದುನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ, ನೀ ಮೊದಲ ಗಣರಾನ, ನೀನಾದೆ ನೀನಾದೆ. ನಿಮ್ ಸ್ಟುಡಿಯೋ ಬಂದಾಗ ಒಂದಿಷ್ಟು ಅವಾರ್ಡ್ಸ್ಗಳೆಲ್ಲ ಇಟ್ಟಿದ್ರಿ ನೋಡಿ, ಎದುರೆದ್ರು ಅಂದ್ರೆ ಫಿಲ್ಮ್ ವರ್ಕ್ ಮಾಡಿದ್ರು, ಹೊರಗೆ ನೀವು ಸ್ಟೇಜ್ ಶೋ ಹೋಗಿದ್ದು? ಸ್ಟೇಜ್ ಶೋಗ್ ಅಂತ ಹೋಗಿದ್ದೆ. ಯಾವ್ದು ಡಿಗ್ರಿಯಲ್ಲಿ ಇದ್ದಾಗ, ಆಲ್ಮೋಸ್ಟ್ ನಾನು ಡಿಗ್ರಿಲೇನೆ BCA ಇದ್ದಾಗ ನಾನು ಇವೆಂಟ್ಸ್ಗೆಲ್ಲ ಇದನ್ನ ಮಾಡ್ತಿದ್ದೆ, ಕಾಂಪಿಟೇಷನ್ ಕೊಡ್ತಾ ಇದ್ದೆ. ಸಿಂಗಿಂಗ್ ಆಗಲಿ, ಶಾರ್ಟ್ ಫಿಲ್ಮ್ ಆಗಲಿ, ಎಡಿಟಿಂಗು. ಸೊ ಬೇರೆ ಗುಪ್ಟೆ ಕಾಲೇಜ್ಗೆ VTO ಅಲ್ಲಿ ಸೆಕೆಂಡ್ ಪ್ರೈಸ್ ತಗೊಂಡೆ ಸಿಂಗಿಂಗ್ ಅಲ್ಲಿ. ಸೊ ನಮ್ ಸೇಕ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಶಾರ್ಟ್ ಫಿಲ್ಮ್ ಅಂತ ಅಲ್ಲೂ ಸೆಕೆಂಡ್ ಪ್ರೈಸ್ ತಗೊಂಡೆ. ಯಾವ ಶಾರ್ಟ್ ಫಿಲ್ಮ್? ಅದು ಮುಜೆ ಮಾಫ್ ಕರೋ ಅಂತ ಒಂದು ಇದ್ರು. ಯಾವ್ದು ಅಂದ್ರೆ ಕಾಲೇಜ್ದಾಗ ಮಾಡಿದ್ರೆ? ಕಾಲೇಜ್ದಾಗ ಮಾಡಿದ್ದು. ಫೆಸ್ಟ್ ಅದು ಅಂತ ಮಾಡ್ತಾರಲ್ಲ, ಫೆಸ್ಟ್ ಅಂತ ಅದ್ ಮಾಡಿದ್ದೆ. ಸೊ ಅದು ಒಂದು ಮಗು ಒಂದು ಅಂದ್ರೆ ಭ್ರೂಣ ಆಯ್ತಂತಲ್ಲ, ಆ ರೀತಿ ಒಂದು ಕಾನ್ಸೆಪ್ಟ್ ಇತ್ತು. ಅದನ್ನ ಇದು ಮಾಡಿದ್ವಿ. ಬಟ್ ಚೆನ್ನಾಗಿ ಇದನ್ನಾಗಿ ತುಂಬಾ ಇದು ಮಾಡಿದ್ರು, ಅಪ್ರಿಸಿಯೇಟ್ ಮಾಡಿ ನಮ್ ಸೆಕೆಂಡ್ ಪ್ರೈಸ್ ಕೊಟ್ಟು. ಎಷ್ಟು ನಿಮಿಷ ಮಾಡಿದ್ರು? ಅದು ಒಂದು 10-15 ನಿಮಿಷ ಆಯ್ತು ಅಷ್ಟೇ. 10 ನಿಮಿಷ ಆಯ್ತು. ಆಮೇಲೆ ರಿಲೀಸ್ ಮಾಡಿಲ್ರ ಅದು ಹೊರಗೆ? ಇಲ್ಲ, ಹೊರಗೆ ರಿಲೀಸ್ ಮಾಡಿಲ್ಲ. ಯಾಕಂದ್ರೆ ಅದು ಕಾಂಪಿಟೇಷನ್ ಇದ್ದು ಮಾಡೋದಿಲ್ಲ ಯೂಶಲಿ. ಇಲ್ಲ, ಅದಕ್ಕೇನ್ ಪ್ರಾಬ್ಲಮ್ ಇರಲಿಲ್ಲ. ಅದು ಆರ್ಟಿಸ್ಟ್ ಸ್ವಲ್ಪ ನಮ್ ಕಾಲೇಜ್ದವ್ರು ಇದ್ರು, ಸ್ಟೂಡೆಂಟ್ಸ್ ಇದ್ರು, ಹಾಗಾಗಿ ಮನೇಲಿ ಒಪ್ಪಲ್ಲ ಅಂತ ಅದನ್ನ ರಿಲೀಸ್ ಮಾಡ್ಲಿಲ್ಲ. ಸೊ ಏನ್ ಕಾಂಪಿಟೇಷನ್ ಅಷ್ಟೇ ತೋರಿಸಿ ಇದನ್ನ ಮಾಡ್ಕೊಂಡ್ಬಿಟ್ವಿ. ಸೊ ಚೆನ್ನಾಗಿ ನಿಮ್ ಕಡೆ ಆಯ್ತು ಫಿಲ್ಮ್? ಆಯ್ತು, ನನ್ನ ಹತ್ರನೇ ಇದೆ ಮುಜೆ ಮಾಫ್ ಕರೋ ಅಂತ. ಸೊ ಚೆನ್ನಾಗಿದೆ ಒಂದು. ನೆಕ್ಸ್ಟ್ ಹಂಗೆ ಕಾಲೇಜಲ್ಲೇ ತಗೊಂಡಿದ್ದೆ ಆಲ್ಮೋಸ್ಟ್. ತಿರ್ಗಾ ನಾನು ಇಲ್ಲಿ ಹಿಂಡಲ್ಕೋ ಅಂತ ಒಂದು ಗಣೇಶೋತ್ಸವ ಅಂತ ಇದನ್ನಾಗತ್ತೆ ಎವ್ರಿ ಇಯರ್. ಇಲ್ಲೇ ಹಿಂಡಲ್ಕೋ ಪವರ್ ಗ್ರಿಡ್ ಬಾಜು. ಸೊ ಗಣೇಶೋತ್ಸವ ಎವ್ರಿ ಇಯರ್ ಆಗುತ್ತೆ. ಸೊ ಅಲ್ಲಿ ಒಂದು ಪ್ರೈಸ್ ತಗೊಂಡೆ. ಸೆಕೆಂಡ್ ನಾನು ಫಸ್ಟ್ ಏನೋ ತಗೊಂಡಿದ್ದೆ, ಅಲ್ಲಿ ತಗೊಂಡೆ. ಆಮೇಲೆ ರೀಸೆಂಟ್ ಆಗಿ ದಡ್ಪನ್ ಮೂವಿ ಗೊತ್ತಿರ್ಬೋದು, ದಡ್ಪನ್ ಮೂವಿ ಅಂತ ಮರಾಠಿ. ದಡ್ಪನ್ ಅಂತ. ಸೊ ಅದ್ರಾಗ ಒಬ್ಬ ಜೈವನ್ ಸರ್ ಅಂತ. ರೈಟ್, ಹೌದು ನಿಜ, ರೈಟ್, ಜೈವನ್ ಸರ್ ಅಂತ. ಇದು ನಮ್ ಕನ್ಫ್ಯೂಷನ್ ಅವ್ರು ಮಾಡ್ತಾರೆ. ರೈಟ್. ಸೊ ಅದಕ್ಕೂ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ವರ್ಕ್ ಮಾಡಿದೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್. ಫುಲ್ ಮೂವಿ ಪ್ರತಿಯೊಂದು ಮ್ಯೂಸಿಕ್ ವರ್ಕ್ ಮಾಡಿದ್ವಿ, ಸಾಂಗ್ಸ್ ಆಗಿರ್ಬೋದು, ಏನಾಗಿರ್ಬೋದು. ಸೊ ಅದು ಗ್ಲೋಬ್ ಥಿಯೇಟರ್ ಅಲ್ಲಿ ಇದನ್ನ ಮಾಡಿದ್ರು, ಶೋ ಮಾಡಿದ್ರು. 1-2 ವೀಕ್ ರನ್ನಿಂಗ್ ಆಗಿತ್ತು, ಸಕ್ಸಸ್ಫುಲ್ ಆಯ್ತು. ಅದು ಬೆಳಗಾವಿದಾಗ ಅಷ್ಟೇ ರಿಲೀಸ್ ಆಯ್ತನ್ರಿ? ಬೆಳಗಾವಿಲಿ ಅಷ್ಟೇ ರಿಲೀಸ್ ಆಯ್ತದೆ. 2 ಥಿಯೇಟರ್ ರಿಲೀಸ್ ಆಯ್ತು. ಆಮೇಲೆ ಇವಾಗ ಅದ್ ಮತ್ತೆ ಪ್ಲಾನ್ ಮಾಡ್ತಾ ಇದಾರೆ, ಕನ್ನಡ ಡಬ್ ಮಾಡಬೇಕಂತ ಪ್ಲಾನ್ ಮಾಡ್ತಿದ್ದಾರೆ. ಅದೇ ಫಿಲ್ಮ್. ಸೊ ಅದಕ್ಕೆ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನನ್ಗೆ ಅವಾರ್ಡ್ ಸಿಕ್ಕಿದ್ದು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಸೊ ಎಲ್ರಿ ಧಾರವಾಡ ಫಿಲ್ಮ್ ಚೇಂಬರ್ ಇದೆಲ್ಲ, ಉತ್ತರ ಕನ್ನಡ ಫಿಲ್ಮ್ ಚೇಂಬರ್, ಅವ್ರ ಕಡೆಯಿಂದ ನಂಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಅಂತ ಸಿಕ್ತದಂತ. ಸೊ ಕೆಲವೊಂದು ಆಯ್ತು ಪ್ರಾಜೆಕ್ಟ್ಸ್ ಎಲ್ಲ, ಕೆಲವೊಂದು ಮೂವಿಗೆಲ್ಲ ಸಿಕ್ಕ. ನೆಕ್ಸ್ಟ್ ಹಿಂಗ್ ಸ್ಟೇಜ್ ಶೋ ಎಲ್ಲೂ ಗೆಸ್ಟ್ ಅದು ಅಂತ? ಗೆಸ್ಟ್ ಅಲ್ಲಿ ಇವಾಗ ಮೊನ್ನೆ ರೀಸೆಂಟ್ ಆಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಹೋಗಿದ್ದೆ. ಸೊ ಮತ್ತೆ ನಮ್ಮ ಕಾಲೇಜ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೊಂದು ಹೆಮ್ಮೆ ವಿಷಯ ಏನ್ಬೇಕಂದ್ರೆ, ನನ್ನ ಸ್ಟೂಡೆಂಟ್ ನಾನಂದ್ರೆ ಕಲ್ತಿದ್ದ ಕಾಲೇಜೇ, ಡಿಗ್ರಿಯಲ್ಲೇ ಕಲ್ತಿದ್ದೆ. ಅವಾಗೆಲ್ಲ
ಶೇಖ್ ಇಂಜಿನಿಯರಿಂಗ್ ಸೇಕ್ BCA BCom ಕಾಲೇಜ್. ಅಲ್ಲೇ ನಾನು ಕಲ್ತಿದ್ದೆ. ಅವಾಗೆಲ್ಲ ಅಲ್ಲಿ ಕಾಂಪಿಟೇಷನ್ ಎಲ್ಲ ಹೋಗ್ತಾ ಇದ್ದೆ, ಇದನ್ನೆಲ್ಲ ಹೋಗ್ತಾ ಇದ್ದೆ. ಅವಾಗ ನಮ್ಮ ಟೀಚರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಸೊ ಇವಾಗ ನಾನು ಹೋಗಿ ಇವಾಗ ಎಲ್ಲೂ ಇವೆಂಟ್ ಇದ್ರೆ, ಅವ್ರು ನಮ್ಮ ಕಾಲೇಜಲ್ಲಿ ಇವೆಂಟ್ ಇದ್ರೆ ನನ್ನೇ ಗೆಸ್ಟ್ ಆಗಿ ಕರ್ತಾ ಇದಾರೆ, ನನ್ನೇ ಜಡ್ಜಿಂಗ್ ಆಗಿ ಕರ್ತಾ ಇದಾರೆ. ಹೋಗಿ ಅವ್ರ ಬಾಜು ನೀವು ಇದು ಹೋಗ್ತಿರಲ್ಲ ಜೂರಿ, ಜೂರಿ ಏನ್ರ ಕಾಂಪಿಟೇಷನ್ ಅದು ಇದ್ರ ಅದಕ್ಕೆ ಹೋಗ್ತಾ ಜೂರಿ ಮೆಂಬರ್ ಆಗಿ ಹೋಗ್ತಾ ಇದೀನಿ. ಸೊ ಜಡ್ಜಿಂಗ್ ಆಗಿ ಗೆಸ್ಟ್ ಆಗಿ ಹೋಗ್ತಾ ಇದೀನಿ. ಬಟ್ ನಮ್ಮ ಕಾಲೇಜ್ಗೆ ಮೊನ್ನೆ ಹೋಗಿದ್ದು ಖುಷಿ ಆಯ್ತದೆ. ನಮ್ಮ ಟೀಚರ್ಸ್ ಬಾಜುಕ್ಕೆ ಕುತ್ಕೊಳ್ಳೋದು ಅದಂತೂ ಒಂದೇನೋ ಸಾಹಸಫುಲ್, ಅದು ಒಂದು ಚಾಲೆಂಜ್ ಅದು. ಸೊ ಟೋಟಲ್ ಎಷ್ಟು ಅವಾರ್ಡ್ ಬಂದವು? ಒಂದು ಇವಾಗ ನೋಡಿದ್ರೆ ಬಹಳ ಅದ, ಹಂಗ್ ನೋಡಿದ್ರೆ 20 ಮೇಲೆನೆ ಅದು ಅವಾರ್ಡ್. ಕಾಂಪಿಟೇಷನ್ ಪ್ರೈಸಸ್ ಬೈಲುಂಗಲ್ ಅಂತ ತಗೊಂಡಿದ್ದೆ. ಅದು ಬೈಲುಂಗಲ್ ಏನೋ ಸಿಂಗಿಂಗ್ ಸ್ಟಾರ್ ಅಂತ, ಉತ್ತರ ಕರ್ನಾಟಕ ಸಿಂಗಿಂಗ್ ಸ್ಟಾರ್ ಅಂತ ಇತ್ತು. ಅಲ್ಲಿ ಒಂದು ಫಸ್ಟ್ ಏನೋ ತಗೊಂಡೆ ಅಲ್ಲಿ, ಅದು ಕೂಡ. ಸೊ ನೀವು ಇಷ್ಟೆಲ್ಲ ಕಲಿಬೇಕಂದ್ರ ಗುರು ಅಂತ ಒಬ್ರು ಇರ್ತಾರ, ರೈಟ್? ಹೌದು. ಸೊ ಅವ್ರು ಯಾರು? ಹಂಗ್ ನೋಡಿದ್ರೆ ನನ್ನ ಗುರು ಬಂದು ಯಾದವೇಂದ್ರ ಪೂಜಾರಿ ಸರ್ ಅಂತ. ರಾಘವೇಂದ್ರ ಪೂಜಾರಿ ಅಂತ. ಸೊ KL ಇರ್ತಾರೆ ಟೀಚರ್. ನೀವು ಇಲ್ಲೇ ಇದ್ದಾರೆ? ಇಲ್ಲಿದ್ದಾರೆ. ಸೊ ಆಮೇಲೆ ಸುಂತಾ ಮೇಡಮ್ ಅಂತ, ದುರ್ಗಾ ಮೇಡಮ್ ಅಂತ, ಸ್ನೇಹ ಮೇಡಮ್ ಅಂತ. ಕೊನೆಯದಾಗಿ ನನಗೆ ಮೂವಿಯಲ್ಲಿ ಇನ್ಸ್ಪಿರೇಷನ್ ಇರೋದಂದ್ರೆ ನಮ್ಗೆ ಇವ್ರು ಯಾರು, ಸಂತೋಷ್ ವೆಂಕಿ ಅಂತ. ಈಸ್ ಅ ಪ್ಲೇಬ್ಯಾಕ್ ಸಿಂಗರ್, ಕನ್ನಡ ಇಂಡಸ್ಟ್ರಿ. ವಜ್ರಕಾಯ ಮೂವಿ, ಬಹಳ ಟೈಟಲ್ ಸಾಂಗ್ಗಳು, ಮಾಸ್ ಸಾಂಗ್ಸ್ ಹಾಡ್ತಾರೆ. ಸಲಾಂ ರಾಕಿ ಬಾಯ್. ಸೊ ಅವರೇ ಆಡಿದ್ದು. ಅವ್ರು ನನ್ ರಿಲೇಟಿವ್ ಅನ್ಬೇಕು, ಹಂಗ ನೋಡಿದ್ರೆ ನನ್ ಬ್ರದರ್ ಅನ್ಕೋಬೇಕು. ಸೊ ನನಗೆ ತುಂಬಾ ಅಂದ್ರೆ ಬೆನ್ ಮೇಲೆ ಇನ್ಸ್ಪಿರೇಷನ್ ಅಂದ್ರೆ, ನನ್ಗೆ ಇಂಡಸ್ಟ್ರಿಗೆ ಬರೋಕಂದ್ರೆ ಅದೇ ಅವ್ರು ಹೋಪ್ ಇಟ್ಕೊಂಡು ನನ್ ಬಂದಿದ್ರು. ಸೊ ಅವ್ರು ನನ್ಗೆ ಒಂದು ದೊಡ್ಡ ಏನಂತಾರೆ, ಒಂದು ಕೈ ಇದ್ದಂಗೆ ಅವರು. ಸೊ ಅವ್ರ ಬಿಗ್ ಗುರು ನೆನಪಲ್ಲಿ. ಬರೀ ಸಣ್ಣವರಿದ್ದಾಗಿಂದ ಇದ ಒಟ್ಟ ಜರ್ನಿ ಮ್ಯೂಸಿಕ್ ಅಂದ್ರೆ ಬೇರೆ ಕಡೆ ಹಿಂಗೆಲ್ಲ ಕೆಲಸ ಎಲ್ಲೂ ಹೋಗ್ಲಿಲ್ಲ. ಇವಾಗ ಏನಾಗ್ತದೆ, ಇವಾಗ ಬಜೆಟ್ ಒಂದ್ ಸ್ವಲ್ಪ ಇದನ್ನಾಗುತ್ತೆ, ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕಾಗತ್ತೆ, ಮದುವೆ ಅನ್ನೋದಿರುತ್ತೆ. ಬಟ್ ಏನು ಒಂದ್ ಸ್ವಲ್ಪ ತಾಳ್ಮೆ ಇಟ್ಕೊಂಡ್ರೆ ಖಂಡಿತ ಹಾಗೆ ಆಗುತ್ತೆ. ಏನು ನೋಡಿ ಇವಾಗ ನಮ್ಮ ಯಶ್ ಬಾಸ್ ಅವರು ಸ್ಟ್ರಗಲ್ ಮಾಡಿ ಪಾಪ ಅವರು 36ಗೆ ಏನೋ ಮ್ಯಾರೇಜ್ ಆಯ್ತು ಅವ್ರು ರೀಸೆಂಟ್ ಆಗಿ. ಬಟ್ ಸ್ಟ್ರಗಲ್ ಮಾಡಿದ್ರು ಅವ್ರ ಟೈಮ್, ಅವರು ಇದರಲ್ಲಿ ಸ್ಟ್ರಗಲ್ ಮಾಡಿದ್ರು. ಆಸೆ ಇಟ್ಕೊಳ್ಳಿಲ್ಲ, ಏನು ಆಸೆ ಇಟ್ಕೊಂಡು ಮುಂದೆ ಬರ್ಲಿಲ್ಲ. ಬಟ್ ಇವಾಗ ನೋಡಿ ಅವರು ಈಗ ದೊಡ್ಡ ಲೆವೆಲ್ಗೆ ಬೆಳೆದ್ರು. ಸೊ ಅನ್ಕೋಬೇಕು. ಅದನ್ನೇ ಅವರೊಂದು ಇಂಟರ್ವ್ಯೂ ಕೂಡ ಹೇಳಿದ್ದಾರೆ, ಯಾವ್ದೊಂದು ಮರ ಇದೆ ಅಂತೆ ಫಾರಿನ್ ಅಲ್ಲಿ. ಸೊ ಅದು ಬೆಳವಣಿಗೆ ಆಗ್ಬೇಕಂದ್ರೆ 10 ವರ್ಷ ಬೇಕಂತದ್ದು. ನಾವು ನೀರ್ ಹಾಕ್ತಾ ಇರ್ಬೇಕು. ಅದು 10 ವರ್ಷ ಆದ್ಮೇಲೆ ಅದು ಇದನ್ನಾಗತ್ತೆ, ಚಿಗುರು ಹೊಡಿತಂತೆ. ಸೊ ಅಷ್ಟು ನಾವು ಡೆಡಿಕೇಶನ್ ಕೊಡ್ಬೇಕಂತ ಅವರು ಒಂದು ಇಂಟರ್ವ್ಯೂ ಹೇಳಿದ್ರು. ಕೇಳಿ ಖುಷಿ ಪಟ್ಟೆ. ಸೊ ಪ್ರೆಸೆಂಟ್ ಯಾವ್ದು ವರ್ಕ್ ಮಾಡ್ತೀರಿ? ಪ್ರೆಸೆಂಟ್ ಇವಾಗ ಅದೇ ಒಂದು ಯಾವ್ದು ನಾನ್ ಮುಖ್ಯ ಅಂತ ಶ್ರೀರತ್ನ ಫಿಲ್ಮ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ಸೊ ಇನ್ನು ಮತ್ತೆ ನನ್ನ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಇವಾಗ ನಂದೇ ಓನ್ ಆಗಿ ಮಾಡ್ಬೇಕಂತ ಪ್ಲಾನಿಂಗ್ ನಡ್ತದೆ. ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಲೀಡ್ ಆಗಿ ಅದೇ ಹೇಳಿದಲ್ಲ, ಸ್ಕ್ರಿಪ್ಟ್ ರೆಡಿ ಮಾಡಿರಿ? ಆ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ. ಸೊ ಇನ್ನು ಫೈನಲ್ ಒಂದು ಮೀಟಪ್ ಆಗಿ ಮೀಟಿಂಗ್ ಅದು ಆದ್ರೆ ಓನ್ ಅಂದ್ರ ಯಾರ ಜೋಡಿ ಕೊಲಾಬರೇಟ್ ಆಗಿ? ಕೊಲಾಬ್ ಅಂದ್ರೆ ಪ್ರೊಡಕ್ಷನ್ ಎಲ್ಲ ಅವ್ರು ಹಾಕ್ತಿದ್ದಾರೆ. ಶ್ರೀರತ್ನ ಫಿಲ್ಮ್ ಪ್ರೊಡಕ್ಷನ್ ನಂದು ಡೈರೆಕ್ಷನ್ ವಿತ್ ಆಕ್ಟಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಲೀಡ್ ಆಗಿ. ಆಮೇಲೆ ಮ್ಯೂಸಿಕ್ ಆಗಿ ಫಸ್ಟ್ ಮೂವಿ ಲೀಡ್ ಆಗಿ. ಯೂಶುವಲಿ ನೀವು ಎಲ್ಲ ಫಿಲ್ಮ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿ ಡೈರೆಕ್ಟರ್. ಅದೊಂದು ನನಗೇನು ಮುಂಚೆ ನನ್ಗೆ ಏನು ಅನ್ಕೊಂಡಿದ್ದೆ, ಆಕ್ಟಿಂಗ್ ಮಾಡಬೇಕು, ಲೀಡ್ ಆಗಿರ್ಬೇಕು, ಇದು ಮಾಡ್ಬೇಕಂತ ಮುಂಚೆನೂ ಅನ್ಕೊಂಡಿದ್ದೆ. ಮತ್ತೆ ಆಮೇಲೆ ಫೋಟೋ ನನ್ನ ಫೋಟೋ ನಾನೇ ತಗೋತಿರ್ಲಿಲ್ಲ. ಸೊ ಇನ್ನೊಬ್ರು ತೆಗಿತಾ ಅಂದ್ರೆ ಅವ್ರು ತೆಗಿಯಕ್ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ನನಗೇನು ಆಸೆ ಇತ್ತಂದ್ರೆ ಒಂದಿನ ನಾನ್ ತಕೋಬಾರ್ದು, ಇನ್ನೊಬ್ರು ಬಂದು ನನಗ್ ತೆಗಿಬೇಕು. ಅಂದ್ರೆ ಮೀಡಿಯಾದವ್ರು ಬಂದು ನನಗ್ ತೆಗಿಬೇಕಂತ ನನ್ಗೊಂದು ಬಹಳ ಒಂದು ಆಸೆ ಇತ್ತು. ಸೊ ಅದು ಮೊನ್ನೆ ನನ್ಗೆ ಅದು ಇದನ್ನಾಯ್ತು, ನನ್ಸಾಯ್ತದ. ಆಕ್ಚುಲಿ ನೋಡಿದ್ರೆ ದಡ್ಪನ್ ಅಂತ ಏನ್ ಮಾಡಿದಿಲ್ಲ, ಅವರೇ ಬಂದು ಇಂಟರ್ವ್ಯೂ ಎಲ್ಲ ತಗೊಂಡು, ಅವರೇ ಮೀಡಿಯಾದವ್ರು ಬಂದು ನನ್ ಮುಂದೆ ಕ್ಯಾಮ್ರಾ ಇಟ್ಟು ಅವರೇ ತಗೊಂಡ್ರು. ಅದೊಂದು ನನಗೆ ಅನ್ಕೊಂಡಿದ್ದೆ, ಬಟ್ ಆಯ್ತು, ಸಕ್ಸಸ್ಫುಲ್ ಆಯ್ತು. ಸೊ ಈ ರೀತಿ. ಸೊ ಇವಾಗ ಲೀಡ್ ಅಲ್ಲಿ ಅದೊಂದು ಆಸೆ ಇತ್ತು, ಬಟ್ ಇವಾಗ ಆ ಟೈಮ್ ಕೂಡಿ ಬಂದಿದೆ. ಇನ್ನೇನಾಗುತ್ತೆ ಅಂತ ನೋಡ್ಬೇಕಾದ್ರೆ. ಸೊ ಚೆನ್ನಾಗಾದ್ರೆ ಮುಂದೆ ಕಂಟಿನ್ಯೂ ಮಾಡ್ಬೇಕಂತ. ಸೊ ಈಗ ಕಾಲೇಜ್ ಕೇಳಿ ಹೋಗ್ತಿರ್ತೀರಿ? ಇಲ್ಲ, ಇವಾಗ ಸದ್ಯ ಏನಿಲ್ಲ. ಸೊ ಅಂದ್ರೆ ಇವಾಗ ಬ್ಯಾಚ್ ಎಲ್ಲ ಮುಗಿತಲ್ಲ. ಸೊ ಕೆಲವೊಂದು ಏನಾದ್ರು ನಮ್ಗೆ ಕಲಿಬೇಕು, ಏನಾದ್ರು ನಮ್ಗೆ ಜ್ಞಾನ ಬೇಕಂದ್ರೆ ಸ್ವಲ್ಪ ಹೋಗಿ ಕುತ್ಕೊಂಡು ಅಟೆಂಡ್ ಆಗಿ ಬರ್ತೇನೆ. ಸೊ ಸೆಷನ್ ಇರುತ್ತೆ. ಸೊ ನೀವು ಮ್ಯೂಸಿಕ್ ಕಲ್ಸೋದಿಲ್ಲ ಯಾರಿಗೂ? ಮ್ಯೂಸಿಕ್ ಕಲ್ಸಲ್ಲ? ಇಲ್ಲ. ಅಂದ್ರೆ ಈಗ ನಿಮ್ ಸ್ಟುಡಿಯೋದ ಹಂಗ ಟ್ಯುಟೋರಿಯಲ್ ಆ ಟೈಪ್ ಎಲ್ಲ ಏನಿಲ್ಲ. ಆಕ್ಚುಲಿ ಓನ್ಲಿ ವರ್ಕ್ ಬೇಸ್ಡ್ ಅಷ್ಟೇ. ವರ್ಕ್ ಬೇಸ್ಡ್ ಅಷ್ಟೇ. ಏನಾಗುತ್ತೆ, ನಾವು ಅಷ್ಟು ದೊಡ್ಡವರಲ್ಲ, ಕಲಿಸ್ಬೇಕು ಅನ್ನೋ ಒಂದು ದೊಡ್ಡವರಿಲ್ಲ. ನಮ್ಗಿಂತ ಗುರುಗಳಿದ್ದಾರೆ. ಸೊ ಅವರೇ ಹೇಳಿದ್ದಾರೆ, ನೀನ್ ಅಲ್ಲ ಈಗ ಒಬ್ಬೊಬ್ರು ಬರ್ತಾರಲ್ಲ ನಿಮ್ ಕಡೆ,
ನಿಮ್ ಕಡೆ ಕೂತ್ಕೊಂಡು ಕಲಿತೇವೆ ಹೌದು 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 ಮಾಡ್ಬೇಕು ಅನ್ನೋದು ಕೇಳಿದಾರೆ ಎಷ್ಟು ಹಂಗ್ ಕಲಿಬೋದ್ರ ಅದನ್ನ ಈಗ ನೋಡಿ ಮಾಡ್ತೇವಿ ನೋಡಿ ಕಲಿತೇವಿ ಅಂತಲ್ಲ ಮ್ಯೂಸಿಕ್ ನಂಗೆ ಕಲಿಬೋದು ಹಾ ಕಲಿಬಹುದು ಅಂದ್ರೆ ಈಗ ನಾನು ನೋಡಿಬೇಕು ನಾನು ಏನ್ ಅನ್ಕೊಂಡಿದ್ದೆ ಮುಂಚೆ ಯೂಟ್ಯೂಬ್ ಇಂದ ಕಲಿಬಹುದು ಏನಾದ್ರು ಸಿಗ್ಬೋದು ಅಂತ ಅನ್ಕೊಂಡಿದ್ದೆ ಬಟ್ ಇದು ಹೆಂಗಿದೆ ಅಂದ್ರೆ ಟೆಕ್ನಿಕಲ್ ಆಗಿ ತುಂಬಾನೇ ಡಿಫಿಕಲ್ಟ್ ಇದೆ ನಮ್ಗೆ ಯಾವ್ದು ಸಂಗೀತ ಅಷ್ಟು ಈಜಾಗಿ ಗೊತ್ತಾಗಲ್ಲ ಏನಂತ ಅದ್ರ ಪದ್ಧತಿನೇ ಬೇರೆ ಇದೆ ಆಕ್ಚುಲಿ ಒಂದು ರಾಗದ್ದು ಆಯಾ ಸಮಯ ಅಂತ ಇದೆ ಒಂದು 12ರಿಂದ 3 3ರಿಂದ 6 ಈ ತಕ್ಕಂತೆ ಋಷಿಗಳು ಅವಾಗ ರಾಜ ಮಣಿತಾನವರು ಋಷಿಯವರು ಅವಾಗ ಆ ಕಾಲದಲ್ಲೇ ಕಂಡು ಹಿಡಿದಾರೆ ಅಂದ್ರೆ ಈ ರಾಗಕ್ಕೆ ಅಂದ್ರೆ ಆ ಟೈಮಲ್ಲಿ ಭರತನಾಟ್ಯಂ ಎಲ್ಲ ಅವಾಗ ಒಂದು ಸಾಂಗ್ ಪ್ಲೇ ಆದ್ರೆ ಆ ಟೈಮಲ್ಲಿ ಅಷ್ಟೇ ಇದನ್ನಾಗ್ಬೇಕು ಅದ ರಾಗ ಇದರಲ್ಲಿ ಸಮಯದಲ್ಲಿ ಅಂತ ಈ ರೀತಿ ಪದ್ಧತಿ ಮಾಡ್ಯಾರ ಅವ್ರು ಇವಾಗ ನಾವು ಹಾಡ್ಬೇಕಂದ್ರೆ ರಾಗ ಹಾಡ್ಬೇಕಂದ್ರೂ ರಿಯಾಜ್ ಮಾಡ್ಬೇಕಂದ್ರೂ ಆ ಸಮಯದಲ್ಲಿ ಮಾಡಿದಾಗದ್ದು ನಮ್ಗೆ ಒಂದು ಒಲು ಸಿಗುತ್ತೆ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗತ್ತೆ ಹೊರತಾಗಿ ಅದನ್ನ ಬಿಟ್ಟು ನಾನು ಮಧ್ಯಾಹ್ನ ಮಾಡ್ತೀನಿ ಸಂಜೆ ಮಾಡ್ತೀನಿ ಅಂದ್ರೆ ಅದು ಒಲು ಬರಲ್ಲ ಅದ್ರ ಭಾವ ಕುಂಡಲ್ಲ ಫ್ಲೇವರ್ ಕುಂಡಲ್ಲ ಫೀಲಿಂಗ್ಸ್ ಇರಲ್ಲ ಮುಂಚೆ ಎಲ್ಲ ಅದಕ್ಕೆ ನೋಡ್ರಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ಸು ಈಗ ನೋಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಸೊ ಬೆಳಗ್ಗೆ ಎದ್ದು 6 ಗಂಟೆಗೆ ಅವರು ರಿಯಾಜ್ ಮಾಡ್ತಿದ್ರು ಆ ಸಮಯಕ್ಕೆ ನಾವು ಎಷ್ಟು ವ್ಯಾಲ್ಯೂ ಕೊಡ್ತೀವಿ ಅದಕ್ಕೆ ನಮ್ಗೆ ಔಟ್ಪುಟ್ ಕೊಡುತ್ತೆ ಇವಾಗ ಅಷ್ಟು ಯಾರು ಮಾಡಲ್ಲ ಈ ಒಂದು ಮ್ಯೂಸಿಕ್ ಇದು ಪ್ರೊಡಕ್ಷನ್ ಮಾಡ್ಬೇಕಾ ಒಬ್ಬೊಬ್ರದ್ದು ಮೈಂಡ್ ಸೆಟ್ ಇರ್ತೈತಲ್ರಿ ಇದೇ ಟೈಮ್ ಮಾಡಿದ್ರೆ ನಂಗೆ ಒಬ್ಬೊಬ್ರು ನೈಟ್ ಓವರ್ ನೈಟ್ ಮಾಡ್ತಾರೆ ಒಬ್ಬೊಬ್ರು ಅರ್ಲಿ ಮಾರ್ನಿಂಗ್ 4 ಗಂಟೆ 5 ಗಂಟೆಗೆ ಸೊ ಅದ್ ಹೆಂಗ್ ಅವ್ರವ್ರದ್ದು ಮೈಂಡ್ ಸೆಟ್ ಏನ್ ಅದಕ್ಕೂ ಪರ್ಟಿಕ್ಯುಲರ್ ಟೈಮ್ಸ್ ಅದಾವ್ರಿ ಇಲ್ಲ ಆಕ್ಚುಲಿ ಹಂಗ್ ನೋಡಿದ್ರೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ವರ್ಕ್ ಮಾಡೋದೇ ನೈಟ್ ಈವ್ನಿಂಗ್ ಇಂದ ಏನ್ ಸ್ಟಾರ್ಟ್ ಆಗುತ್ತೆ 4 ಗಂಟೆ 3 ಗಂಟೆ ಆಲ್ಮೋಸ್ಟ್ ಒಂದ್ 2 ಇಂದಾನೆ ಮಧ್ಯಾಹ್ನ ಅನ್ಕೊಳ್ಳಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಯ್ತಂದ್ರೆ ನೈಟ್ 3 ಗಂಟೆ 4 ತನ ಕೆಲಸ ಮಾಡ್ತಾರೆ ಗ್ಯಾಪ್ ಬಿಡದಾನೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಮಾರ್ನಿಂಗ್ ಏನಾಗುತ್ತೆ ಫೀಲ್ ಬರಲ್ಲ ಆ ರಾಗು ಹುಟ್ಟಲ್ಲ ಅದು ಏನಂದ್ರೆ ಕೆಲಸನೂ ಮೂಮೆಂಟ್ ಹೋಗಲ್ಲ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ ಏನ್ ಮಾಡ್ತಾರೆ 2ರಿಂದಾನೆ ಜಾಸ್ತಿ 12 ತನ ಮಲಗೋರು ಜಾಸ್ತಿ ಅದಾರೆ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಮಾರ್ನಿಂಗ್ ತನ ಯಾರ್ದು ಫೋನ್ ಎತ್ತಲ್ಲ ಯಾರ್ದು ಏನ್ ಮಾಡಲ್ಲ ರೆಸ್ಪಾನ್ಸ್ ಮಾಡಲ್ಲ ಬೆಳಿಗ್ಗೆ 12 ಮುಂದೆ ರೀಸೆಂಟ್ ಆಗಿ ನಮ್ ಹೇಳಿದಲ್ಲ ಸಂತೋಷ್ ವೆಂಕಿ ಅಂತ ಅವರು ನಮ್ ಗುರುಗಳು ಅವ್ರಿಗೆ ಮಾರ್ನಿಂಗ್ ನಾನು ಕಾಲ್ ಮಾಡಿದೆ 10 ಗಂಟೆಗೆ ಅವ್ರು ರಿಸೀವ್ ಮಾಡಲಿಲ್ಲ ಬಟ್ ಅವರು ಅಸಿಸ್ಟೆಂಟ್ ಹೇಳಿದ್ರು ಏನಾರ ರೆಕಾರ್ಡಿಂಗ್ಸ್ ಇದ್ರಿ ರೆಕಾರ್ಡಿಂಗ್ಸ್ ಇದ್ರೆ ಯಾಕಂದ್ರೆ ಈಗ ಆರ್ಟಿಸ್ಟ್ ಡೇಟ್ಸ್ಗಳು ಹಂಗಿರೋದಿಲ್ಲ ರೈಟ್ ಹೌದು 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 ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟುಡಿಯೋಗ ಒಬ್ರು ನೋನ್ ಆರ್ಟಿಸ್ಟ್ ಬರಕೊಂತ ಹೌದು ಬಟ್ ನೀವು 12 ಗಂಟೆ ಮಟ್ಟ ಏನು ಮಾಡೋಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ ಯಾಕಂದ್ರೆ ಅವ್ರ ಡೇಟ್ ಹಂಗ ಫಿಕ್ಸ್ ಆಗಿರುತ್ತೆ ಅವ್ರು ನಿಮ್ದು ಮುಗಿಸಿದ್ನೆಲ್ಲ ಹೋಗೋರು ರೈಟ್ ಹೌದು ಬಟ್ ಏನು ಸಿಂಗರ್ಸ್ ಅಂದ್ರೆ ಇದು ಓನ್ಲಿ ನೀವು ಬಿಫೋರ್ ಯಾರೋ ಬರೋ ಮಟ್ಟ ಮ್ಯೂಸಿಕ್ ಮಾಡೋದಾಗಿರ್ಬೋದು ಪ್ರೋಗ್ರಾಮಿಂಗ್ ಅದಕ್ಕೆ ಮಾತ್ರ ಟೈಮಿಂಗ್ ಮಾಡ್ಕೋಬಹುದು ಬಟ್ ಪ್ಲೇಬ್ಯಾಕ್ ಒಂದು ಫ್ರೀ ಮೈಂಡ್ ಇರ್ತೈತೆ ಅವಾಗ ನೈಟ್ ಜಾಸ್ತಿ ಸೌಂಡ್ ಇರೋದಿಲ್ಲ ಬಟ್ ಪ್ಲೇಬ್ಯಾಕ್ ಸಿಂಗಿಂಗ್ ಎಲ್ಲ ಆಲ್ಮೋಸ್ಟ್ ನೈಟ್ ಈವ್ನಿಂಗು ನೈಟು ಮಾರ್ನಿಂಗು ಬಿಟ್ರೆ ಮಾರ್ನಿಂಗ್ ಇಂದ ಯಾರು ಮಾಡಲ್ಲ ಮಧ್ಯಾಹ್ನದಿಂದ ಏನ್ ಬೆಳಿಗಿಂದ ಏನ್ 10 ಗಂಟೆ ಸ್ಟಾರ್ಟ್ ಆತಂದ್ರೆ ಮಧ್ಯಾಹ್ನ 3 ಗಂಟೆ 4 ತನ ಹೆಂಗಿರ್ತಂದ್ರೆ ಮನುಷ್ಯ ಒಂದು ಏನ್ ಬೇಸರದಲ್ಲೇ ಇರ್ತಾನ ಇವನ್ ಸ್ಟುಡಿಯೋಸ್ಗಳು ಹಂಗ ಕ್ರಿಯೇಟ್ ಮಾಡಿರ್ತಾರಲ್ರಿ ನೈಟ್ ಆಂಬಿಯಂಟ್ ಹಗಲಿನೂ ಫೀಲ್ ಮಾಡ್ಲಿ ಹಗಲಿ ಫೀಲ್ ಮಾಡ್ಲಿ ಅಂತ ಕತ್ಲೆ ಸ್ಕ್ರೀನ್ ಅಂದ್ರೆ ಸಣ್ಣ ಒಂದಿಷ್ಟು ಲೈಟ್ಸ್ ಇರುತ್ತೆ ಸೊ ಹಿಂಗಾಗಿ ಅದು ಡಾರ್ಕ್ ಆಗ್ಲಿ ಅಂತ ಸರ್ ಸೊ ಯಾಕೆ ಅದೊಂದು ಡಾರ್ಕ್ ಯೂಸ್ ಮಾಡ್ತಾರೆ ಅದಕ್ಕೆ ಡಾರ್ಕ್ ಅಂದ್ರೆ ಅದು ಹೇಳಿದಿಲ್ಲ ಫೀಲಿಂಗ್ ಒಂದ್ ಸಾಂಗ್ ಹಾಡ್ಬೇಕಂದ್ರೆ ರೀಸೆಂಟ್ ಆಗಿ ನೀವು ನೋಡಿರ್ಬೋದು ಅಮೆರಿಕನ್ ಅವ್ರ ಮೂವಿ ಯಾವ್ದು ರಾಕ್ ಸ್ಟಾರ್ ಅನ್ನ ಯಾವ್ದು ಮೂವಿ ಅದು ಕೇಳಿದ್ರೆ ಅದು ರಾಕ್ ಸ್ಟಾರ್ ಅಂತ ಮುಸ್ಲಿಂ ಹುಡುಗಿ ಅವಳು ಸಿಂಗಿಂಗ್ ಏನೋ ಒಂದು ಕತೆ ಇದೆ ಅವಳು ರಾಕ್ ಸ್ಟಾರ್ ಆಗ್ಬೇಕಂತ ಒಂದು ಪ್ಲಾನ್ ಇರುತ್ತೆ ಅವ್ರು ಕಾಸ್ಟಿಸಮ್ ಇದನ್ ಮಾಡಲ್ಲ ಕಾಸ್ಟ್ ಸಪೋರ್ಟ್ ಮಾಡಲ್ಲ ಬಟ್ ಅವಳು ಕಲಿಬೇಕಂತ ಹೋಗ್ಬಿಟ್ಟಿರ್ತಾಳೆ ಸೊ ಮಾಡ್ಬೇಕಂತ ಅದಕ್ಕೆ ಹಿಂದ್ಗಡೆ ಕೆಲಸ ಮಾಡೋಳು ಒಬ್ಬ ಪ್ಲೇಬ್ಯಾಕ್ ಸಿಂಗರು ಅವಳ ಹೆಸರು ಗೊತ್ತಿಲ್ಲ ಅವಳಿಗೆ ಆಕ್ಚುಲಿ ಅವರು ರೆಕಾರ್ಡಿಂಗ್ ಟೈಮಲ್ಲಿ ಫಸ್ಟ್ ಟೈಮ್ ತಗೋಕ್ ಕೂತಿದ್ರಂತೆ ಅಮೆರಿಕಾನ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಕೂತಿದ್ರಂತೆ ಫಸ್ಟ್ ಡೇ ರೆಕಾರ್ಡಿಂಗ್ ಮಾಡಿದಾಗ ಇವ್ರಿಗೆ ಏನ್ ಬೇಕಾಗಿರೋ ಅದು ಸಿಗ್ಲಿಲ್ಲಂತೆ ಅವಳು ಅಂಜೆ ಸ್ಟಾರ್ಟ್ ಮಾಡ್ಯಾಳಂತೆ ಸಂಜೆ ಹಿಂಗಾಗಿ ಅಂಜೆ ಪೂರ ಅಂಜ್ಬಿಟ್ಟವಳೆ ಹೆದ್ರ ಬಿಟ್ಟವಳೆ ಆಮೇಲೆ ಸೆಕೆಂಡ್ ಡೇನು ಕರ್ಸ್ಯಾರ ಸೆಕೆಂಡ್ ಡೇನು ಅದೇ ರೀತಿ ಮಾಡ್ಯಾರ ತೆಲಿಗಟ್ಟು 3 ದಿನ ಹಿಂಗ ಮಾಡ್ಯಾಳ ನೋಡಿ ಏನ್ ಮಾಡ್ಯಾಳ ಟೈಮ್ ಕೊಟ್ಟಾರ 3-4 ದಿನ ಟೈಮ್ ಕೊಟ್ಟು ಬ್ರೇಕ್ ಕೊಟ್ಟು ಕೊನೆದಾಗಿ ಕರ್ಸ್ಕೊಂಡ್ಬಿಟ್ಟಾರೆ ಸೊ ಮತ್ತೆ ತಿರ್ಗಾ ಏನು ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಹೆದರಕ್ ಸ್ಟಾರ್ಟ್ ಮಾಡ್ಯಾವಂತೆ ಯಾಕೋ ಮಿಸ್ಟೇಕ್ ಆಗದಂತ ಅಮೆರಿಕನ್ ಅವರು ಫೋಕಸ್ ಮಾಡಕತ್ರಂತೆ ಯಾಕಪ್ಪ ಹಿಂಗ್ಯಾಕ್ ಮಾಡತ್ತಾಳೆ ಈಕಿ ಸಾರ್ಕಿ ಹಿಂಗ ಮಾಡಂತ ಲಾಸ್ಟ್ ಏನ್ ಮಾಡಂತ ಇವರು ಅಮೆರಿಕನ್ ಅವರು ಲೈಟ್ ಆಫ್ ಮಾಡಿಬಿಟ್ರಂತೆ ಸ್ಟುಡಿಯೋದ ಲೈಟ್ ಎಲ್ಲ ಆಫ್ ಮಾಡಿಬಿಟ್ರಂತೆ ಮಾನಿಟರ್ ಅಷ್ಟೇ ಸ್ಟಾರ್ಟ್ ಆಯ್ತಂದ್ರೆ ಒಳಗಡೆದೆಲ್ಲ ಲೈಟ್ ಆಫ್ ಮಾಡಿ ಡಾರ್ಕ್ ಅಲ್ಲೇನ ಹಾರಿಸ್ಬಿಟ್ರಂತೆ ಅವಳು ಅದೇನ್ ಔಟ್ಪುಟ್ ಬಂತೆ ಅದು ಲೆವೆಲೇ ಬೇರೆ ತಗೊಂಡ್ ಬಂತ ಅದೇ ಮೊನ್ನೆ ರೀಸೆಂಟ್ ಆಗಿ ಹೇಳಿದ್ರು ಇಂಟರ್ವ್ಯೂ ಸೊ ಅದು ಡಾರ್ಕ್ ಬೇಕೇ ಬೇಕು ಸ್ಟುಡಿಯೋಗೆ ಅಂದ್ರೆ ಬೇಕೇ ಬೇಕಾಗತ್ತ ಅಂತ ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ ಇವತ್ತ ನೀವು ಇನ್ ಟೌನ್ ಪಾಡ್ಕಾಸ್ಟ್ ಅಂತ ಹೊಸ ಶುರು ಮಾಡಿವಿ ಸೊ ನೀವ ಇದ್ರದ ಸೆಕೆಂಡ್ ಗೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಖುಷಿ ವಿಚಾರನೇ ಹಂಗ್ ನೋಡಿದ್ರೆ ಥ್ಯಾಂಕ್ ಯು ರೀ ಬಂದಿದ್ದಕ್ಕ ಸೊ
ಏನ್ ಅನ್ಸೈತಿ ನಿಮಗೆ ಲೈಕ್ ಎಲ್ಲ ಶೇರ್ ಮಾಡ್ಕೊಂಡ್ರಿ? ಆಕ್ಚುಲಿ ನಂಗೆ ತುಂಬಾನೇ ಖುಷಿ ಆಯ್ತು. ಇದು ಬೆಳಗಾವಿಯಲ್ಲಿ ನೋಡಿ ಇವಾಗ ಸೆಕೆಂಡ್ ಐ ಥಿಂಕ್ ಥರ್ಡ್ ಟೈಮ್ ಅನ್ಸುತ್ತೆ ನನಗೆ ಇದು ಬ್ರೋಡ್ಕಾಸ್ಟ್ ಆಗೋದು. ಆಗ್ಬೇಕು, ಈ ರೀತಿ ಆಗ್ಬೇಕು ನನಗೊಂದು ಹೋಪ್ ಇದೆ. ಎಲ್ಲೋ ಎಷ್ಟು ನಮ್ ಕಲಾವಿದ್ರು ಬೆಳಿಬೇಕು, ನಿಮ್ಮಿಂದ ಒಂದ್ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಎಷ್ಟು ಟೆಕ್ನಿಷಿಯನ್ ಅದಾರೆ, ಎಷ್ಟೋ ಇದನ್ನ ನಿಮ್ಮಿಂದ ಆಗ್ಲಿ ಅಂತ ಒಂದು ಹಾರೈಕೆ ನನ್ನ ಕಡೆಯಿಂದ. ನಿಮ್ಗೂ ಒಂದು ಒಳ್ಳೇದಾಗ್ಲಿ, ನಿಮ್ ಚಾನಲ್ಗೆ ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಎಸ್.